ತಿಳಿದುಕೊಳ್ಳಬೇಕು ಎನ್ನುವಂತಹ ದೃಷ್ಟಿಯಿಂದ ಇವತ್ತಿನಿಂದ 5 ದಿವಸಗಳ ಕಾಲ ವಾದಿರಾಜತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿದ ಸರಸ ಭಾರತಿ ವಿಲಾಸ ಗ್ರಂಥದ ಈ ಒಂದು ಪ್ರವಚನ ಕಾರ್ಯಕ್ರಮವನ್ನು ಆಚಾರ್ಯರು ನೆರವೇರಿಸಿಕೊಡಬೇಕು ಅಂತ ಆಚಾರ್ಯರ ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಪ್ರಾರ್ಥನೆಯನ್ನು ಮಾಡ್ತಾ ಆಚಾರ್ಯರು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತೇವೆ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಓಂ ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾ ಅರ್ಕಂ ಮಾಘವನ್ ಚಿತ್ರಮಚ್ಚ ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಚ್ಛಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯಾ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಕ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯ ವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧಮ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದ ತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಆನಂದ ತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ ಕಾಮಧೇನು ಯಥಾ ಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥಾ ಕಲೋ ವಾದಿರಾಜಃ ಶ್ರೀಪಾದೋ ಭೀಷ್ಟನಃ ಸದಾ. ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಸತ್ಯನಾಥ ಗುರುಪಾದೋ ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾತೀರ್ಥ ತಾಂಡವಾನಿ ವ್ಯಜೀಕೃಪದ ನೈವೇದ್ಯಕ ವಿಷಂ ರಾಮೇ ವೀಕ್ಷತ ಭುಕ್ತಿಭಾಗ್ ಗುರುಃ ಯೋ ದರ್ಶಯತ್ ರವಿಂ ರಾತ್ರೋ ಸತ್ಯಬೋಧೋಸ್ತು ಮೇ ಮುದೆ. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾನಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಮಾ ಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಸರ್ವಸ್ವಾಮಿಯಾದ ಜಗದೊಡೆಯನಾದ ಹಯಗ್ರೀವ ದೇವರ ಅಪಾರವಾದ ಕರುಣೆಯಿಂದ
ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ದಿವ್ಯವಾದ ಅನುಗ್ರಹದಿಂದ ಮುಖ್ಯ ಪ್ರಾಣದೇವರ ಶ್ರೀ ಸತ್ಯನಾಥ ತೀರ್ಥರ ಹಾಗೂ ಶ್ರೀ ಸತ್ಯಬೋಧ ತೀರ್ಥರ ಅಂಗಳದೊಳಗೆ ಜಗದೊಡೆಯನಾದ ಮುಖ್ಯ ಪ್ರಾಣದೇವರ ಮಹಿಮೆಯನ್ನು ಕೇಳುವ ಸೌಭಾಗ್ಯ ದೊರೆತಿದ್ದು ದೇವರ ಅಪಾರವಾದ ಕಾರುಣ್ಯದಿಂದ ಎಂದು ಭಾವಿಸ್ತಾ ಆ ದೇವರಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಹಾಗೂ ತಮ್ಮೆಲ್ಲರ ಅನಿಷ್ಟಗಳನ್ನು ಪರಿಹಾರ ಮಾಡಿ ಸಾಧನೆಗೆ ಪ್ರತಿಬಂಧಕವಾದ ಏನೆಲ್ಲ ದೋಷಗಳಿವೆ ದೋಷಗಳನ್ನು ಕಳೆಯಲಿ, ಧರ್ಮವನ್ನು ಮಾಡಿಸದ ಮನೋವೃತ್ತಿಗಳನ್ನು ನಿಗ್ರಹ ಮಾಡಲಿ. ಮುಖ್ಯ ಪ್ರಾಣದೇವರು ತನಗೆ ಅತ್ಯಂತ ಪ್ರಿಯರಾದವರು ಇವರೆಲ್ಲರೂ ಅಂತ ಅವರು ಪ್ರೀತಿಯಿಂದ ಸ್ವೀಕಾರವನ್ನು ಮಾಡುವಂತಾಗಲಿ ಎನ್ನುವ ಉದ್ದೇಶದಿಂದ ಸರಸ ಭಾರತಿ ವಿಲಾಸವನ್ನು ಕೇಳುವ ಪ್ರಯತ್ನವನ್ನು ಮಾಡೋಣ. ವಾದಿರಾಜರು ಈಗ ನಾವು ಕನ್ನಡದಲ್ಲಿ ಕೇಳ್ತೇವೆಲ್ಲ, ಆಡು ಮುಟ್ಟದ ತೊಪ್ಪಲಿಲ್ಲ ಅಂತೆ. ಹಾಗೆ ವಾದಿರಾಜರು ಮುಟ್ಟದ ಗ್ರಂಥವಿಲ್ಲ. ಅವರು ಕನ್ನಡ ರಚನೆ ಮಾಡ್ತಾರೆ, ಸ್ತೋತ್ರ ರಚನೆ ಮಾಡ್ತಾರೆ, ಹಾಡುಗಳು ರಚನೆ ಮಾಡ್ತಾರೆ, ಇಂತಹ ಮಹಿಮೆಗಳನ್ನು ಕೊಂಡಾಡುವ ಗ್ರಂಥಗಳನ್ನು ರಚನೆ ಮಾಡ್ತಾರೆ, ದೊಡ್ಡ ದೊಡ್ಡ ಶಾಸ್ತ್ರಾರ್ಥವನ್ನು ಪ್ರತಿಪಾದನೆಯನ್ನು ಮಾಡುವ ಗ್ರಂಥಗಳನ್ನು ರಚನೆಯನ್ನು ಮಾಡ್ತಾರೆ. ಎಲ್ಲ ಸ್ತರದ ಜನರಿಗೆ ಬೇಕಾಗುವ ಏನೆಲ್ಲ ಉಪಾಯಗಳಿವೆ ಆ ಎಲ್ಲ ಉಪಾಯಗಳನ್ನು ಕೂಡ ವಾದಿರಾಜರು ದಿವ್ಯವಾದ ಅನುಗ್ರಹವನ್ನು ಮಾಡಿ ನಮಗಾಗಿ ಕರುಣಿಸ್ತಾರೆ. ಅದರಲ್ಲಿ ಇದೊಂದು ಉತ್ತಮವಾದ ಗ್ರಂಥ, ಮುಖ್ಯ ಪ್ರಾಣದೇವರ ಮಹಿಮೆಯನ್ನು ಕೊಂಡಾಡುವ ಗ್ರಂಥ. ಮುಖ್ಯ ಪ್ರಾಣದೇವರು ಅವರ ಉಪಕಾರ ಎಷ್ಟಿದೆ ಅನ್ನೋದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ನಾವು ಅವರ ಮಹಿಮೆಯನ್ನು ತಿಳಿದುಕೊಂಡು ಅವರು ಏನೆಲ್ಲ ಉಪಕಾರವನ್ನು ಮಾಡಿದ್ದಾರೆ ಅಂತ ಚಿಂತನೆಯನ್ನು ಮಾಡಿದಾಗ ಮಾತ್ರ ಗೊತ್ತಾಗುವಂಥದ್ದು. ಯಾರು ನಿಮಿತ್ತವಿಟ್ಟುಕೊಂಡು ಉಪಕಾರವನ್ನು ಮಾಡಿರ್ತಾರೆ ಅವರ ಉಪಕಾರ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ನನ್ನ ಮನೆಯಲ್ಲಿ ಮದುವೆ ಇದೆ, ಸಹಾಯ ಮಾಡಬೇಕಪ್ಪ ಅಂತ ಸಹಾಯ ಮಾಡ್ತಾರೆ, ಕಷ್ಟವಿದೆ ಅಂತ ಸಹಾಯ ಮಾಡ್ತಾರೆ. ಹೀಗೆ ಒಂದೆಲ್ಲ ಒಂದು ಕಾರಣವಿಟ್ಟುಕೊಂಡು ಅದರಿಂದ ಅವರಿಗೇನೋ ಒಂದು ಲಾಭವಿಟ್ಟುಕೊಂಡು ಮಾಡಿದ ಉಪಕಾರವೇನಿದೆ ಅದು ನಮಗೆ ನೆನಪಿರುತ್ತೆ. ಯಾಕೆ ನಮ್ಮ ಕಷ್ಟದಲ್ಲಿ ಅವರ ಸಹಾಯ ನಮಗಾಗಿದೆ. ಆದರೆ ನಮ್ಮ ಕಷ್ಟಗಳ ಅರಿವು ನಮಗೆ ಬಾರದಿದ್ದರೂ ಕೂಡ ನಮಗೇನು ಉಪಕಾರವನ್ನು ಮಾಡಿದಾರಲ್ಲ ಅವರ ಉಪಕಾರ ಒಟ್ಟಾರೆಯಾಗಿ ನೆನಪಿರುವುದಿಲ್ಲ. ಈ ದೌರ್ಭಾಗ್ಯಕ್ಕೆ ಒಳಗಾದವರು ನಮ್ಮ ದೇವರು, ನಮ್ಮ ಮುಖ್ಯ ಪ್ರಾಣದೇವರು ಅತ್ಯಂತ ಪ್ರಧಾನರಾದವರು. ಸಣ್ಣ ಪುಟ್ಟ ಉಪಕಾರವನ್ನು ಮಾಡಿದವರನ್ನು ನಾವು ಎಷ್ಟು ಸ್ಮರಣೆಗೆ ತಂದುಕೊಡ್ತೇವೆ. ನಮ್ಮ ಜೀವನವನ್ನು ಕೊಟ್ಟ ತಂದೆ ತಾಯಿಗಳನ್ನು ಅಥವಾ ಇನ್ನೇನೋ ಉಪಕಾರವನ್ನು ಮಾಡಿರ್ತಕ್ಕಂಥ ಸಮಾಜವನ್ನು, ಜ್ಞಾನಿಗಳನ್ನು ಅಥವಾ ಹಿರಿಯರನ್ನು, 10 ರೂಪಾಯಿ ದಕ್ಷಿಣೆಯನ್ನು ಕೊಟ್ಟ ಒಬ್ಬ ಗಣ್ಯರನ್ನು ಎಷ್ಟು ಸ್ಮರಣೆಯನ್ನು ಮಾಡ್ತೇವೆ. ನಮಗೆ ಜೀವನವನ್ನು ಕೊಟ್ಟು, ಶ್ವಾಸೋಚ್ಛ್ವಾಸವನ್ನು ಕೊಟ್ಟು, ಅಸ್ತಿತ್ವವನ್ನು ಕೊಟ್ಟು, ತತ್ವಜ್ಞಾನವನ್ನು ಕೊಟ್ಟು, ಶ್ರದ್ಧೆಯನ್ನು ಕೊಟ್ಟು, ಭಕ್ತಿಯನ್ನು ಕೊಟ್ಟು, ವಿಶ್ವಾಸವನ್ನು ಕೊಟ್ಟು, ಗುರುಗಳನ್ನು ಕೊಟ್ಟು, ಉತ್ತಮವಾದ ಧರ್ಮ ಮಾರ್ಗದಲ್ಲಿ ಇರಿಸಿ ಅಧರ್ಮಗಳನ್ನು ನಮ್ಮಿಂದ ಮಾಡದಿರುವಂತೆ ಮಾಡಿಕೊಂಡು, ಬರೇ ನಾವಷ್ಟೇ ಧರ್ಮ ಮಾರ್ಗದಲ್ಲಿ ಇದ್ದರೆ ಅಲ್ಲ, ನಮ್ಮ ಮಕ್ಕಳನ್ನೂ ಕೂಡ ಧರ್ಮ ಮಾರ್ಗದಲ್ಲಿ ಇರಿಸಿ ನಿರ್ನಿಮಿತ್ತಕವಾಗಿ ಅನಂತ ಅನಂತ ಉಪಕಾರವನ್ನು ಮಾಡಿರ್ತಕ್ಕಂಥ ಮುಖ್ಯ ಪ್ರಾಣದೇವರನ್ನು ಹಾಗೂ ದೇವರನ್ನು ಸ್ಮರಣೆಯನ್ನು ಮಾಡುವುದು ಜೀವನದ ಅತ್ಯಂತ ಆದ್ಯ ಕರ್ತವ್ಯಗಳಲ್ಲಿ ಒಂದು. ಆಚಾರ ಬಂದಾರೆ ಅಂತ ನೀವೊಂದೇನೋ ಸಹಾಯ ಮಾಡ್ತೀರ, ಸಹಾಯವನ್ನು ತೆಗೆದುಕೊಂಡ ನಾನು ಪುನಃ ನಾಳೆ ಬಂದಾಗ ನಿಮಗೆ ರೆಸ್ಪಾಂಡ್ ಮಾಡದೇ ಇದ್ದರೆ, ಆ ಸಹಾಯವನ್ನು ನೆನೆಸದೇ ಇದ್ದರೆ, ಅದಕ್ಕೆ ಕೃತಜ್ಞತೆಯನ್ನು ಸಮರ್ಪಣೆಯನ್ನು ಮಾಡದೇ ಇದ್ದರೆ, ಹೋಗಿ ಹೋಗಿ ಇಂಥ ಆಚಾರ್ಯ ನಾನ್ಯಾಕೆ ಕೊಟ್ಟೆ,
ಹಂಗೇನಾದ್ರೂ ದೇವರು ನಮ್ಮ ಮೇಲೆ ಕೋಪಿಸಿಕೊಂಡು ಬಿಟ್ಟ ಅಂತಂದ್ರೆ ನಮಗೆ ಕಣ್ಣಿಲ್ಲ, ಕೈ ಇಲ್ಲ, ಕಾಲಿಲ್ಲ, ಐಶ್ವರ್ಯವಿಲ್ಲ, ಶ್ರೀಮಂತಿಕೆ ಇಲ್ಲ, ಧರ್ಮವಿಲ್ಲ, ತತ್ವಜ್ಞಾನವಿಲ್ಲ, ವಿಷ್ಣು ಭಕ್ತಿ ಇಲ್ಲ, ಕೇವಲ ಜನಿವಾರ ಮಾತ್ರ ಉಳಿಬಹುದೇನೋ ಅದನ್ನೂ ಇರೋದಿಲ್ಲ ಅನೇಕರಿಗೆ. ಅಂತಹ ದೌರ್ಭಾಗ್ಯಕ್ಕೆ ಈಡು ಮಾಡ್ತಾನೆ ದೇವ, ವಿಚಾರವಿಲ್ಲ. ಆದ್ದರಿಂದಾಗಿ ಆ ದೇವರಿಗೆ ಹಾಗೂ ಮುಖ್ಯಪ್ರಾಣ ದೇವರಿಗೆ ಪೂರ್ಣ ಮಟ್ಟದೊಳಗೆ ಕೃತಜ್ಞನಾಗಿ ಅವನ ಉಪಕಾರಗಳನ್ನೆಲ್ಲ ಸ್ಮರಣೆಯನ್ನು ಮಾಡ್ತಾ ಇರುವುದೇ ಜೀವಮಾನದ ಶ್ರೇಷ್ಠವಾದ ಸಾಧನೆಗಳಲ್ಲಿ ಅತ್ಯುತ್ತಮವಾದದ್ದು. ಹಾಗಾಗಿ ಪರಮದಯಾಲೋ, ಕ್ಷಮಾ ಸಮುದ್ರ ಇತ್ಯಾದಿಯಾಗಿ ಪ್ರಾರ್ಥನೆಯನ್ನು ಮಾಡುವುದು ನಮ್ಮ ಕ್ರಮದಲ್ಲಿ ಬಂದಿದೆ. ಎಲ್ಲದಕ್ಕೂ ನಮಗೆ ಸಮಯವಿದೆ. ಕೃತಜ್ಞತೆಯನ್ನು ಸಮರ್ಪಣೆಯನ್ನು ಮಾಡೋದಕ್ಕೆ ನಮಗೆ ಸಮಯವಿಲ್ಲ. ಯಾಕೆ ಸಮಯವಿಲ್ಲ ಅಂದ್ರೆ ನಾವು ದೇವರ ಪೂಜೆ ಮಾಡೋದಿಲ್ಲ ಅಂತಿಲ್ಲ, ನಿತ್ಯ ದೇವರ ಪೂಜೆಯನ್ನು ಮಾಡ್ತೇವೆ. ಇನ್ನುಳಿದ ಧರ್ಮ ಕಾರ್ಯಗಳನ್ನು ಮಾಡೋದಿಲ್ಲ ಅಂತಿಲ್ಲ, ಇನ್ನುಳಿದ ನಾನಾ ತರಹದ ಧರ್ಮ ಕಾರ್ಯಗಳನ್ನು ನಾವೆಲ್ಲ ಮಾಡ್ತೇವೆ. ಅಂತೆ ನಾವು ಧಾರ್ಮಿಕರು, ಎದೆ ತಟ್ಟಿ ಹೇಳ್ತೇನೆ ನಾನು. ಆದರೆ ನಾವು ಮಾಡುವ ದೇವರ ಪೂಜೆ ಮೊದಲು ಮಾಡಿ ಎಲ್ಲಾ ಧರ್ಮ ಕಾರ್ಯಗಳಲ್ಲೂ ನನಗಿಂತದ್ದು ಬೇಕೇನೋ ಅಪೇಕ್ಷೆ ಇದೆ. ಕೃತಜ್ಞತೆಯೊಳಗೆ ಏನಿರೋದಿಲ್ಲ, ಕೊಟ್ಟದ್ದಕ್ಕೆ ಸಮರ್ಪಣೆಯನ್ನು ಮಾಡೋದಿರ್ತದೆ. ಕೊಟ್ಟ ತೃಪ್ತಿ ನಮಗೆ ಇದ್ದಾಗ ಕೃತಜ್ಞತೆ ಬರುತ್ತೆ. ಬೇಕು ಎನ್ನುವ ಆಸೆ ಇರುವಾಗ ಕೃತಜ್ಞತೆ ಬರೋದಿಲ್ಲ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಬೇಕು ಎನ್ನುವ ಆಸೆಯೇ ಹೆಚ್ಚಿರೋದ್ರಿಂದಾಗಿ ನಾನಾ ತರಹದ ಸಾಧನೆಗಳನ್ನು ಮಾಡ್ತಾ ಏನೆಲ್ಲ ಬೇಕುಗಳಿವೆ ಅವುಗಳನ್ನು ಪಡೆಯುವುದಕ್ಕಾಗಿ ನಾವು ತೊಡಗಿಕೊಳ್ತೇವೆ. ಏನೆಲ್ಲ ಬಂದಿದೆ ಎನ್ನುವ ತೃಪ್ತಿ ಇದ್ದಾಗ ಆ ಬಂದದ್ದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಮರ್ಪಣೆಯನ್ನು ಮಾಡುವುದು ನಮ್ಮಲ್ಲಿ ಅನಿವಾರ್ಯವಾಗಿ ಹುಟ್ಟಿಕೊಳ್ಳುತ್ತೆ. ಹಾಗಾಗಿ ನಮಗೆ ಏನು ಬಂದಿದೆ, ದೇವರು ನಮಗೇನು ದಯಪಾಲಿಸಿದ್ದಾನೆ, ದೇವರು ಏನು ಕರುಣೆಯನ್ನು ಮಾಡಿದ್ದಾನೆ, ಇದರ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಇದರ ತೃಪ್ತಿ ಅನ್ನೋದೇನಿದೆ, ಇದು ನಮಗೆ ತುಂಬಿಕೊಂಡಿರುವಾಗ ಆಗ ನಮಗೆ ಒಂದು ಫೀಲ್ ಬರ್ತದೆ. ಆ ಕೃತಜ್ಞತಾ ಭಾವ ಬಹಳ ಎಚ್ಚರಿಸ್ತದೆ. ಹಾಗಾಗಿ ಆ ಕೃತಜ್ಞತೆಯನ್ನು ಸಮರ್ಪಣೆಯನ್ನು ಮಾಡುವುದೇ ದಿನದ 1 ಗಂಟೆಯ ಈ ಜ್ಞಾನ ವಿಷಯದ ಕಾರ್ಯಕ್ರಮ. ಆದ್ದರಿಂದಾಗಿ ಅದನ್ನು ಎಚ್ಚರದಲ್ಲಿ ನಾವೆಲ್ಲ ಇಟ್ಟುಕೊಂಡು ದೇವರನ್ನು ವಿಶೇಷವಾಗಿ ಕೊಂಡಾಡೋಣ. ಅದರಿಂದ ಮತ್ತೇನು ನಮ್ಗೆ ಲಾಸ್ ಏನಿಲ್ಲೇ ಇಲ್ಲ, ಅದರಿಂದ ನಮಗೆ ಲಾಭವೇ ಇದೆ. ವಾದಿರಾಜರು ಹೇಳ್ತಾರೆ, ಹರಿರ್ ಹಯಮುಖಾಭಿದಃ, ಹಯಗ್ರೀವ ರೂಪಿಯಾದ ಹರಿ, ಎಲೆ ಭಗವಾನ್. ಹರಿ ಅಂದ್ರೆ ಯಾರು? ಹರಿ ಎನ್ನುವ ಭಗವಂತನ ರೂಪ 3-4 ರೂಪಗಳಿವೆ. ಅವುಗಳನ್ನು ನಮಗೆ ಸರಿಯಾಗಿ ಗೊತ್ತಿರಬೇಕು. ಮೊದಲನೇದ್ದು ಹರಯೇ ನಮಃ ಶ್ರೀಕೃಷ್ಣಾಯ ನಮಃ ಎನ್ನುವ ಬರುವ ಹರಿ ಎಂಬ ರೂಪ ಒಂದು. ಎರಡನೇದ್ದು ಗಜೇಂದ್ರನ ಮೋಕ್ಷದ ಕಾಲದೊಳಗೆ ಏನು ಭಗವಂತ ಓಡಿ ಬಂದಲ್ಲ, 8 ಕೈಗಳಿಂದ 8 ಆಯುಧಗಳನ್ನು ಇಟ್ಟುಕೊಂಡು ಓಡಿ ಬಂದ, ಆ ಭಗವಂತನ ಹೆಸರು ಹರಿ ಎಂಬುದಾಗಿ. ಹರಿರ್ವಿದಧ್ಯಾನ್ಮ ಸರ್ವರಕ್ಷಾಂ. ನಾರಾಯಣ ಕವಚವನ್ನು ಯಾರಾದ್ರೂ ಪಾರಾಯಣ ಮಾಡೋದಿದ್ರೆ ಗೊತ್ತಿರುತ್ತೆ. ಇದರ ಜೊತೆಗೆ ಇನ್ನೊಂದು ಏನು ಅಂದ್ರೆ, ಉಪನಿಷತ್ತಿನಲ್ಲಿ ನಾನು ಅನೇಕ ಬಾರಿ ಹೇಳಿದ್ದೇನೆ, ನಮ್ಮ ಬಿಂಬಮೂರ್ತಿಗೆ ಹರಿ ಎಂಬುದಾಗಿ ಕಾಮನ್ ನೇಮ್. ಎಲ್ಲರ ಬಿಂಬಮೂರ್ತಿಗೆ, ಅಂತರ್ಯಾಮಿ ಬಿಂಬಮೂರ್ತಿಗೆ ಹೆಸರು ಏನು ಅಂತಂದ್ರೆ ಹರಿ ಎಂಬುದಾಗಿ ಹೆಸರು. ಹಾಗಾಗಿ ಹಯಗ್ರೀವ ರೂಪಿಯಿಂದ ಅಭಿನ್ನನಾದ ಹಯಗ್ರೀವ ಮೂರ್ತಿ ಉಪಾಸ್ಯ ಮೂರ್ತಿ, ನಿರಂತರ ಧ್ಯೇಯನಾದ ಮೂರ್ತಿ ಅವರ ಬಿಂಬಮೂರ್ತಿ. ಆದ್ದರಿಂದಾಗಿ ಹಯಗ್ರೀವ ದೇವರಿಂದ ಅತ್ಯಂತ ಅಭಿನ್ನನಾದ ಹರಿ ಭಗವನ್ ಮಮ ಕಲ್ಯಾಣಂ ಕರೋತು, ನನಗೆ ಮಂಗಳವನ್ನು ಉಂಟು ಮಾಡು. ಮಂಗಳ ಅಂದ್ರೆ ಏನು ಅಂತಂದ್ರೆ ಮುಂದೆ ಹೇಳ್ತಾರೆ, ಇದೇ ಇವತ್ತಿನ ದಿನವೇ ಬರ್ತದೆ, ಸಾಕಷ್ಟು ಮಾತುಗಳನ್ನು ಹೇಳ್ತಾರೆ. ನಿರಂತರವಾಗಿ ನನ್ನ ಮನಸ್ಸು ದೇವರಲ್ಲಿ ಇಡುವುದು ಇದು ಮಂಗಳ ಕಾರ್ಯ. ನನ್ನ ಕಣ್ಣು ದೇವರನ್ನು ನೋಡುವುದು ಮಂಗಳ ಕಾರ್ಯ. ನಾನು ಧರ್ಮ ಮಾರ್ಗದಲ್ಲಿ ಇರುವುದು ಇದು ಮಂಗಳ ಕಾರ್ಯ. ನನಗೆ ಪ್ರತಿನಿತ್ಯ 1 ಅಂಶದೊಳಗಾದರೂ ತತ್ವಜ್ಞಾನ ಬೆಳೆಸಿಕೊಳ್ಳುವುದು ಇದು ಮಂಗಳ ಕಾರ್ಯ. ಬ್ಯಾಂಕಿನಲ್ಲಿ ಇಟ್ಟ ದುಡ್ಡು ಪ್ರತಿನಿತ್ಯ ಬೆಳಿಬೇಕು. ಅದು 1% ಇರಲಿ, 0.5% ಇರಲಿ, ಏನೇ ಇರಲಿ, ಅಂತೂ ತಿಂಗಳಿಗೆ 6% ಅಂತಂದ್ರೆ ದಿವಸಕ್ಕೆ ಒಂದು ಸ್ವಲ್ಪ ಆದ್ರೂ ಬೆಳಿಬೇಕಲ್ಲ. ಅಂದಮೇಲೆ ಬ್ಯಾಂಕಿನಲ್ಲಿ ಇಟ್ಟ ದುಡ್ಡು ಬೆಳಿಬೇಕು, ನಮ್ಮ ಕಾರ್ಯವನ್ನು ಮಾಡ್ತಾ ಇರುವಾಗ ನಮಗೆ ಇನ್ಕ್ರಿಮೆಂಟ್ ಬೆಳಿಬೇಕು, ಎಲ್ಲಾನು ಬೆಳಿಬೇಕು. ತತ್ವಜ್ಞಾನ ಬೆಳಿಬಾರ್ದು ಯಾಕೆ? ಹಾಗಾದ್ರೆ ತತ್ವಜ್ಞಾನ ಬೆಳೆಸಿಕೊಳ್ಳುವುದು ಇದು ಮಂಗಳ ಕಾರ್ಯ. ಅಂತಹ ಮಂಗಳವನ್ನು ನನಗೆ ಉಂಟು ಮಾಡ್ಲಿ, ಆ ಕಲ್ಯಾಣವನ್ನು ನನಗೆ ಮಾಡ್ಲಿ. ಯಾರೆಲ್ಲರೂ ಮಾಡಬೇಕು ಅಂತಂದ್ರೆ ಮಧ್ವನಾಮ, ಮಧ್ವ ಎಂಬುದಾಗಿ ಹೆಸರಿಡುವ ಶ್ರೀಮದಾಚಾರ್ಯರು,
ಗುರುಶ್ಚ, ನನ್ನ ಗುರುಗಳು ಇವರೆಲ್ಲರೂ ಕೂಡ ನನಗೆ ಮಂಗಳವನ್ನು ಮಾಡಲಿ. ನಿರಂತರಂ ವರದಃ ಅಸ್ತು, ನಿರಂತರವಾಗಿ ವರದರಾಗಿರಲಿ. ವರದೋ ವಾಯುವಾಹನ ಎಂಬುದಾಗಿ ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವಂತಹ ಮಂತ್ರ. ವರದ, ನಾನಾ ತರಹದ ವರಗಳನ್ನು ಕೊಡುವವನಾಗಬೇಕು. ಮತ್ತು ವರ ಕೊಡುವವನು ದೇವರಾಗಬೇಕಂದ್ರೆ ವರ ಬೇಡುವವರು ನಾವಾಗಬೇಕಲ್ಲ ಅಂತಂದ್ರೆ, ಬೇಡಿದವರಿಗೆ ಏನಿಲ್ಲ ಕಿರಿಕಿರಿ ಮಾಡಿಕೊಂಡು ಹೋಗ್ತಾನೆ. ವರ ಕೊಡುವವ ತನ್ನ ಇಚ್ಛೆಯಿಂದ ವರವನ್ನು ಕೊಡಬೇಕು. ಆದ್ದರಿಂದಾಗಿ ನನ್ನ ಗುರುಗಳು, ಮಹಾಗುರುಗಳು ಮಧ್ವಾಚಾರ್ಯರು ಮತ್ತು ಹಯಗ್ರೀವ ರೂಪಿಯಿಂದ ಅಭಿನ್ನನಾದ ಹರಿ ನನ್ನ ಬಿಂಬಮೂರ್ತಿ ನನಗೆ ಕಲ್ಯಾಣವನ್ನು ಮಾಡಲಿ, ನನಗೆ ಮಂಗಳವನ್ನು ಮಾಡಲಿ, ನಿರಂತರವಾಗಿ ವರಗಳನ್ನು ದಯಪಾಲಿಸ್ತಾ ಇರಲಿ ಎಂಬುದಾಗಿ ಮಂಗಳಾಚರಣವನ್ನು ಮಾಡ್ತಾರೆ. ವಾದಿರಾಜರ ಶ್ಲೋಕಗಳು ಬಹಳ ಸುಂದರವಾಗಿರ್ತಕ್ಕಂತಹ ಶ್ಲೋಕಗಳು, ಬಹಳ ಅದ್ಭುತವಾಗಿರ್ತಕ್ಕಂತಹ ಶ್ಲೋಕಗಳು. ಚಾರ್ವಪೂರ್ವ ಪದಶ್ರೇಣೀಂ ದುರ್ವಾ ಗರ್ವಾಪಹಾರಿಣೀಂ ಸರ್ವೇಷ್ಟಕಾರಿಣಿ ಮುರ್ವೀಂ ಕುರ್ವೆ ಸರಸಭಾರತಿ. ಸುಂದರವಾದ ಪದ ಲಾಲಿತ್ಯಗಳಿಂದ ಕೂಡಿರುವ, ವಿನಾಕಾರಣ ನಮ್ಮಲ್ಲಿ ಬಂದಿರುವ ಅಹಂಕಾರ, ಆ ಅಹಂಕಾರವನ್ನು ಪರಿಹಾರವನ್ನು ಮಾಡುವ. ಭಾರಿ ವಿಚಿತ್ರ. ವಾದಿರಾಜರು ಹಿಡಿಯುವ ಶಬ್ದಗಳು ಬಹಳ ಅದ್ಭುತ, ಅದು ಫ್ಯಾಕ್ಟ್ ಆಗಿದೆ. ಅಹಂಕಾರ ಹೇಗೆ ನನ್ನಲ್ಲಿ ಬಂತು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನಾನು ಇಲ್ಲಿ ರಾಯಚೂರಿಗೆ ಹೇಗೆ ಬಂದೆ ಗೊತ್ತು, ನೀವು ಇಲ್ಲಿ ಮಂಟಪಕ್ಕೆ ಹೇಗೆ ಬಂದಿರಿ ನಮಗೆ ಗೊತ್ತು. ಆದ್ರೆ ಅಹಂಕಾರ ಹೇಗೆ ಬಂತು? ನಾನು ಊರಿಗೆ ಹೋಗುವಾಗ ಪೇಸ್ಟ್ ಇಟ್ಟುಕೊಂಡೆ, ಬ್ರಷ್ ಇಟ್ಟುಕೊಂಡೆ, ಸೋಪ್ ಇಟ್ಟುಕೊಂಡೆ, ಇನ್ನೊಂದೇನೋ ಇಟ್ಟುಕೊಂಡೆ, ಎಲ್ಲ ಬ್ಯಾಗ್ ರೆಡಿ ಮಾಡಿಕೊಂಡು ಹೋದೆ. ಊರಲ್ಲೆಲ್ಲ ನನ್ನ ಕೆಲಸ ಮುಗಿಸಿಕೊಂಡೆ. ತಿರುಗಿ ಬರುವಾಗ ಹೇಳಿದೆ, ನನ್ನ ಪೇಸ್ಟ್ ಕೊಡು, ನನ್ನ ಬ್ರಷ್ ಕೊಡು, ನನ್ನ ಸೋಪ್ ಕೊಡು ಅಂತ ಕೇಳಿದ್ವಿ. ನನ್ನ ಎಲ್ಲಿಂದ ಬಂದು ಸೇರಿಕೊಂಡಿತ್ತದು? ಹೋಗುವಾಗ ಇಲ್ಲದೆ ಇರೋದು, ಮಾಲಿಗೆ ಹೋದಾಗ ತೆಗೆದುಕೊಳ್ಳುವಾಗ ನನ್ನ ಪೇಸ್ಟ್ ಕೊಡೋದ್ರು ಒದಿತಾನೆ ಹಿಡಿದವನು, ನನ್ ಸೋಪ್ ಕೊಡು ಅಂತಂದ್ರೆ ಒದಿತಾನ. ಅಲ್ಲೆಲ್ಲ ನನ್ನ ಅನ್ನೋ ಆಗಿಲ್ಲ. ಸೋಪ್ ಕೊಡು, ಪೇಸ್ಟ್ ಕೊಡು, ಅಕ್ಕಿ ಕೊಡು, ಬಂಗಾರ ಕೊಡು, ಬೆಳ್ಳಿ ಕೊಡು, ಏನಾದ್ರೂ ಕೇಳಬಹುದು. ಆದ್ರೆ ಅದನ್ನು ತೆಗೆದುಕೊಂಡ ಕ್ಷಣಕ್ಕೇನೆ ಇದು ನನ್ನ ಒಡವೆ ಆಯ್ತು, ನನ್ನ ಆಭರಣವಾಯ್ತು. ಈ ನನ್ನ ಎಲ್ಲಿಂದ ಬಂತದು? ಇದು ಅಹಂಕಾರ, ಗೊತ್ತಿಲ್ಲದೆ ಬರುವಂತಹದ್ದು ಅಹಂಕಾರ. ಆದ್ದರಿಂದಾಗಿ ಈ ಅಹಂಕಾರವನ್ನು ಏನಿದೆ ಚೆನ್ನಾಗಿ ಪರಿಹಾರವನ್ನು ಮಾಡಬೇಕು. ಯಾವಾಗ ಪರಿಹಾರವಾಗತ್ತೆ ಅಹಂಕಾರ ಅಂತಂದ್ರೆ, ದೇವರ ಕೃತಜ್ಞತೆಯನ್ನು, ದೇವರ ಕಾರುಣ್ಯವನ್ನು ನೆನೆಸ್ತಾ ಇರುವಾಗ ಎಷ್ಟು ನಾನು ಮೆರಿತೇನೆ. ಇದು ಯಾವುದೋ ಒಂದು ದರಿದ್ರ ಧೋತ್ರ, 1,000 ರೂಪಾಯಿ ಧೋತ್ರಕ್ಕೆ ನಾನು ಉಟ್ಕೊಂಡು ನಾನ್ ಭಾರಿ ಅಂತ ನಾನು ಮೆರಿತೇನೆ. ಹೀಗೆ 10,000 ರೂಪಾಯಿ ಬಟ್ಟೆ ಉಡುವವರಿಲ್ವ ಜಗತ್ತಿನೊಳಗೆ? ಸ್ವಯಂ ಮುಖ್ಯ ಪ್ರಾಣ ದೇವರೇ ಲಕ್ಷ್ಮೀ ದೇವಿಯೇ ಬಟ್ಟೆಯಾಗಿ ದೇವರು ಏನಂತಾರೆ, ದೇವರಿಗೆ ವಸ್ತ್ರವಾಗಿ ಬರ್ತಾಳೆ ಅಂತಂದ್ರೆ ಅಷ್ಟು ಚಿನ್ಮಯವಾದ ಬಟ್ಟೆ ನಂದಾಗಿದೆನಾ? ಹಾಗಾದ್ರೆ ಆ ದೇವರ ಬಟ್ಟೆ ಮುಂದೆ ಇದೇನಾಯ್ತು? ಅತ್ಯಂತ ಕಚಡ ಬಟ್ಟೆ ಆಯ್ತು. ಈ ಭಾವ ಬಂದಾಗ ಅಹಂಕಾರ ತನ್ನಷ್ಟಕ್ಕೆ ತಾನು ಇಳಿತಾ ಹೋಗುತ್ತೆ. ಈ ನಿಟ್ಟಿನೊಳಗೆ ಇದೊಂದು ನಿದರ್ಶನ. ಈ ನಿಟ್ಟಿನೊಳಗೆ ದೇವರು ಮಾಡಿದ ಉಪಕಾರವನ್ನು ಎಷ್ಟು ಸ್ಮರಣೆ ಮಾಡ್ತೇವೆ ಅಷ್ಟು ಅಹಂಕಾರ ಮೆತ್ತಗಾಗತ್ತೆ. ಆದ್ದರಿಂದಾಗಿ ದುರ್ವಾ ಗರ್ವಾಪಹಾರಿಣಿ, ದುಷ್ಟ ವಿಚಾರಗಳಿಂದ, ದುಷ್ಟ ಸಂಕಲ್ಪದಿಂದ, ದುಷ್ಟ ಮಾತುಗಳಿಂದ ಬಂದ ಏನು ಗರ್ವವಿದೆ ಆ ಗರ್ವವನ್ನು ಪರಿಹಾರ ಮಾಡುವ. ಸರ್ವೇಷ್ಟಕಾರಿಣಿ, ಎಲ್ಲರಿಗೂ ಏನೆಲ್ಲ ಇಷ್ಟವಿದೆ ಆ ಇಷ್ಟವನ್ನು ಒದಗಿಸುವ. ಇಲ್ಲಿ ಟಿಪ್ಪಣಿಯಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ಕನ್ನಡ ವ್ಯಾಖ್ಯಾನದಲ್ಲಿ ಎಲ್ಲ ಟಿಪ್ಪಣಿಕಾರರು ಬಹಳ ಸೊಗಸಾಗಿ ಹೇಳ್ತಾರೆ. ನಾನು ಬೇಡಿದ್ದು ಇಷ್ಟ ಅಲ್ಲ, ನಾನು ಬೇಡಿದ್ದು ಇಷ್ಟ ದೇವರು ಕೊಟ್ಟರೆ ಉಪಯೋಗವಿಲ್ಲ, ಅದರಿಂದ ನನಗೆ ಸಾಧನೆ ಆಗುವುದಿಲ್ಲ, ಅದರಿಂದ ನನಗೆ ಮೋಕ್ಷವಾಗುವುದಿಲ್ಲ. ನಾನು ಏನು ಬೇಡ್ತೇನೆ ಅದನ್ನೇ ಇಷ್ಟ ಅಂತ ತಿಳಿದು ಬೇಡಿದ್ದು ಏನಿದೆ ಅಂತಂದ್ರೆ ನನ್ನನ್ನು ಸಂಸಾರದೊಳಗೆ ಕೂಡಿ ಹಾಕುವಂತಹದ್ದೇ ಆಗಿದೆ, ಅದು ಹೊರಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ನನಗೆ ಇಷ್ಟ ಯಾವುದು ಅಂತಂದ್ರೆ, ನನಗೆ ಮೋಕ್ಷಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದಿದೆ ಅದು ಇಷ್ಟ. ಅದು ಇಷ್ಟ ನನಗೆ ಗೊತ್ತಿಲ್ಲ, ಆ ಇಷ್ಟವನ್ನು ನೀನು ತಿಳಿದುಕೊಂಡು ನನಗೆ ಆ ಇಷ್ಟವನ್ನು ಕೊಡಬೇಕು. ನಿನಗೆ ಗೊತ್ತು ನನಗೇನು ಇಷ್ಟ ಅಂತ. ಕೂಸು ಮಣ್ಣು ತಿಂತದೆ, ಹಣ್ಣು ತಿಂತದೆ, ಎಲ್ಲಾನು ತಿಂತದೆ, ಔಷಧನೂ ಎಲ್ಲಾನು ತಿಂತದೆ. ಆದರೆ ಆ ಕೂಸಿಗೆ ಏನ್ ಇಷ್ಟ ಎನ್ನುವುದೇನಿದೆ ತಾಯಿಗೆ ಗೊತ್ತು.
ಅವಳು ತಿನ್ನಿಸ್ತಾಳೆ. ಹಾಗೆ ನನ್ನ ಪಾಲಿಗೆ ತಂದೆ, ತಾಯಿ, ಬಂಧು, ಬಳಗ, ಮಿತ್ರ, ಸಖ, ಆತ್ಮೀಯ, ಸುಹೃತ್ತು ಎಲ್ಲವೂ ಆಗಿರ್ತಕ್ಕಂತಹ ಹೇ ಭಗವನ್, ನೀನು ನನಗೆ ಇಷ್ಟವನ್ನು ಕೊಡುವವನಾಗು. ಅಥವಾ ಇದರಿಂದ, ಈ ಗ್ರಂಥದಿಂದ ಪ್ರತಿಪಾದ್ಯರಾದ ಮುಖ್ಯಪ್ರಾಣ ದೇವರು ಇಷ್ಟವನ್ನು ಕೊಡುವವರಾಗ್ತಾರೆ. ಅಂತಹ ಗ್ರಂಥವನ್ನು, ಸರಸ ಭಾರತಿ ವಿಲಾಸ ಎನ್ನುವಂತಹ ಗ್ರಂಥವನ್ನು ನಾನು ರಚನೆಯನ್ನು ಮಾಡ್ತಾ ಇದ್ದೇನೆ. ಮುಂದೆ ಹೇಳ್ತಾರೆ, ಅನಲ್ಪ ದರ್ಪ ಕಂದರ್ಪ ಶಕ್ಯ ಸರ್ಪಾದುಪಪ್ಲುತಂ ಹಯಾಸ್ಯತೆ ದಯಾ ಪೀಯೂಷ ಜಯಾ ಜೀವ ಜಯಾನಯ. ಬಹಳ ಸುಂದರವಾದ ಶ್ಲೋಕ. ಈ ಅಹಂಕಾರವೇನಿದೆ ಹೇಗೆ ಬಂತು ಅಂತ ಹೇಳ್ತಲ್ಲ, ಅದನ್ನ ಕೇಳ್ತಾರೆ. ಹೇಗೆ ಬಂತು ಅಂತಂದ್ರೆ, ಕಾಮವೇನಿದೆ ಆ ಮೊಟ್ಟ ಮೊದಲಿಗೆ ನಮ್ಮಲ್ಲಿ ಬರುವಂತಹದ್ದು ಕಾಮ. ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ ವಿದ್ಯೇನ ಮಿಹ ವೈರಿಣಂ ಎಂಬುದಾಗಿ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ನಮ್ಮ ಅತ್ಯಂತ ಘನಘೋರವಾದ ವೈರಿ ಅಂತಂದ್ರೆ ಒಂದು ಕಾಮ, ಇನ್ನೊಂದು ಕ್ರೋಧ. ಈ ಎರಡನ್ನು ಅಂಟಿಕೊಂಡು 1 ಕೋಟಿ ದೋಷಗಳು ನಮ್ಮಲ್ಲಿ ಬರ್ತದೆ. ಹಾಗಾಗಿ ಆ ಕಾಮವನ್ನು ಏನಿದೆ ಅಂತಂದ್ರೆ, ನೀನು ಅದು ಎಂತ ಕಾಮ ಅಂತಂದ್ರೆ, ಅನಲ್ಪ ದರ್ಪ ಕಂದರ್ಪ ಶಕ್ಯ ಸರ್ಪಾದುಪಪ್ಲುತಂ. ಸೊಕ್ಕು ಬರಬೇಕು ಸಹಜ. 16,000 ಕೋಟಿ ರೂಪಾಯಿ ಸಂಪಾದನೆಯನ್ನು ಮಾಡಿದಾಗ ಸೊಕ್ಕು ಬರಲಿ. ಇಡೀ ಊರು ನನ್ನ ವಶದೊಳಗೆ ಇಟ್ಟುಕೊಂಡಾಗ, ಇಡೀ ಭೂಮಿ, ಮನೆ, ಜಾಗ ಎಲ್ಲವೂ ನನ್ನ ಹೆಸರಿನ ಇದ್ದಾಗ, ಒಬ್ಬ ದೊಡ್ಡದಾಗಿರ್ತಕ್ಕಂಥ ರಾಜ ನಾನಾದೆ, ಆಗ ಸೊಕ್ಕು ಬರಲಿ. ಅರೆ, ಏನೂ ಇಲ್ಲದೆ ಇರುವಾಗ ಯಾಕೆ ಸೊಕ್ಕು ಬರುವುದು ಅಂತಂದ್ರೆ, ಆ ಸೊಕ್ಕಿನ ಕಾರ್ಯವೇ ಅಂತದ್ದು. ತುಂಬಿದೊಳಗೆ ಸೊಕ್ಕು ಬರುವುದಿಲ್ಲ, ಎಲ್ಲಿ ತುಂಬಿಲ್ಲ ಅಲ್ಲಿ ಸೊಕ್ಕು ಬರ್ಲಿಕ್ಕೆ ಸಾಧ್ಯವಿದೆ. ಆದ್ದರಿಂದಾಗಿ ಸಾಮಾನ್ಯನಾದ ವ್ಯಕ್ತಿ ಅವನು ತುಂಬಿದವನಾಗುವುದಿಲ್ಲ, ಅಲ್ಲಿ ಸೊಕ್ಕು ಬರ್ತದೆ. ಆ ಸೊಕ್ಕಿಗೆ ಕಾರಣ ಏನು ಅಂತಂದ್ರೆ 2, ಒಂದು ಕಾಮ, ಇನ್ನೊಂದು ಕ್ರೋಧ. ಇಷ್ಟು ದೊರಕಿದರೆ ಇನ್ನಷ್ಟು ಬೇಕೆಂಬ ಆಸೆ. ಆ ಆಸೆ ಈಡೇರಿಸಿಕೊಳ್ಳಿಕ್ಕೆ ಏನ್ ಮಾಡಬೇಕು? ನನಗೆ 1,000 ರೂಪಾಯಿ ಬೇಕು, ಏನ್ ಮಾಡಬೇಕು? ದುಡಿಲಿಕ್ಕೆ ತಯಾರಿಲ್ಲ. ಯಾರು ದುಡಿಲಿಕ್ಕೆ ತಯಾರಿದ್ದಾನೆ ಅವನಿಗೆ ಸೊಕ್ಕು ಬರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ನನ್ನ ಹಣೆ ಬಾರ ಏನಾಗುತ್ತೆ? ನನಗೆ ಬೇಕಂದ್ರೆ ಏನ್ ಮಾಡ್ಬೇಕು? ಸರಳವಾಗಿ ಪಕ್ಕದವ್ರ ಚೀಲದಾಗಿಂದ ನಾನು ತಗೋತೀನಿ. ನಾನು ಮೋಸ ಮಾಡ್ತೇನೆ, ಅನ್ಯಾಯ ಮಾಡ್ತೇನೆ, ಇನ್ನೇನೋ ಮಾಡ್ತೇನೆ. ಈ ಆಸೆ ಅನ್ನೋದೇನಿದೆ, ಇದು ಆಸೆ ಎಂಡ್ಲೆಸ್ ಆದದ್ದು. ಇದು ನಾನಾ ತರಹದ ಪಾಪಗಳನ್ನು ತಂದುಕೊಡುವಂತಹದ್ದು. ಆದ್ದರಿಂದಾಗಿ ಇದು ದೊಡ್ಡದಾಗಿರ್ತಕ್ಕಂಥ ವೈರಿ. ಅವು ಯಾರು ಆಸೆ ಬಿಡ್ತಾನೆ ಅವನು ಸುಖವಾಗಿ ಇರ್ತಾನೆ, ಸಮೃದ್ಧವಾಗಿ ಇರ್ತಾನೆ. ಮನೆ ಕಟ್ಟಬೇಕು ಅಂತ ಆಸೆ ಹುಟ್ಟಿತು. ನಾನ್ ತಿಂಗಳಿಗೆ 10,000 ರೂಪಾಯಿ ಸಂಪಾದನೆ ಮಾಡ್ತೇನೆ ಅಂತ ನನಗೆ ಆಸೆ ಹುಟ್ಟಿತು ಮನೆ ಕಟ್ಟಬೇಕು ಅಂತ. ಆ ಮನೆ ಕಟ್ಟುವುದಕ್ಕಾಗಿ ನನ್ನ 10,000 ರೂಪಾಯಿ ಸಂಪಾದನೆಯೊಳಗೆ ಹೀಗೆ ಮನೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಅದಕ್ಕೆ 1 ಕೋಟಿ ರೂಪಾಯಿ ಲೋನ್ ತಗೋಬೇಕು. ಆ ಲೋನ್ ಯಾಕಂತಂದ್ರೆ ಆ ಸ್ಟೇಟಸ್ ಒಂದು ಮೇಂಟೈನ್ ಮಾಡ್ಬೇಕು. ಸುಮ್ಮ ಒಂದೇನೋ ಒಂದು ಟಿನ್ ಹಾಕಿ ಮನೆ ಕಟ್ಟಿದೆ, ಜೋಪಡಿ ಹಾಕಿ ಮನೆ ಕಟ್ಟಿದ್ರೆ ನಡೆಯುವುದಿಲ್ಲ. ಹಾಗಾಗಿ ನಾವು 1 ಕೋಟಿ ಸಂಪಾದನೆ ಮಾಡಿ ಮನೆ ಕಟ್ಟಿದೆ. ಹಾಗಾದ್ರೆ ಅದನ್ನು ತೀರಿಸೋದಕ್ಕಾಗಿ ಹೆಣಗಾಡಿದೆ, ಒದ್ದಾಡಿದೆ, ತಿಣಗಾಡಿದೆ, ಮೋಸ ಮಾಡಿದೆ, ಅನ್ಯಾಯ ಮಾಡಿದೆ, ಏನೇನೋ ಕಾರ್ಯವನ್ನು ಮಾಡಿದೆ. ಅಂದ್ರೆ ಒಂದು ಮನೆ ಕಟ್ಟಬೇಕು ಎನ್ನುವ ಆಸೆ ಹುಟ್ಟಿಕೊಂಡದಕ್ಕಾಗಿ ಇಷ್ಟೆಲ್ಲ ಅನರ್ಥಗಳಿಗೆ ಕಾರಣವಾಯಿತು. ಇದು ಆಸೆಯ ಪ್ರಭಾವವಾದರೆ ಇನ್ನು 2ನೇದು ಕ್ರೋಧ. ತಂದೆ ನೋಡೋದಿಲ್ಲ, ತಾಯಿ ನೋಡೋದಿಲ್ಲ, ಬಂಧು ನೋಡೋದಿಲ್ಲ, ಗುರುಗಳು ನೋಡೋದಿಲ್ಲ, ಶಾಸ್ತ್ರ ನೋಡೋದಿಲ್ಲ, ಧರ್ಮ ನೋಡೋದಿಲ್ಲ. ಬೈತಾನೆ, ಅಂತಾನೆ, ಆಡ್ತಾನೆ, ಏನ್ ಮಾಡ್ತಾನೆ ಮೈ ಮೇಲೆ ಎಚ್ಚರಿಕೆ ಇರೋದಿಲ್ಲ. ಇವು ಮಹಾವೈರಿಗಳು. ಈ ಮಹಾವೈರಿಗಳನ್ನು ಪರಿಹಾರ ಹೇಗಾಗುವುದು ಅಂತಂದ್ರೆ, ಹಯಾಸ್ಯತೆ ದಯಾ ಪೀಯೂಷ ಜಯ ಜೀವಯಾನಯ. ಹೇ ಹಯಾಸ್ಯ, ಹಯಗ್ರೀವ ರೂಪಿಯಾದ ಎಲೆ ಭಗವನ್, ದಯಾ ಪೀಯೂಷ ಜಯ, ನಿನ್ನ ದಯ ಎಂಬ ಅಮೃತವನ್ನು ನನಗೆ ಉಣಿಸಿದೆಯಂತಾದರೆ ಆಗ ಕಾಮಕ್ರೋಧಗಳು ಇರೋದಿಲ್ಲ, ತನ್ನಿಮಿತ್ತಕವಾದ ಅಹಂಕಾರವಿರೋದಿಲ್ಲ. ಆಗ ನಾನೊಂದು ಸನ್ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯವಿದೆ. ಕಸ್ಯ ಕಸ್ಯ ಪ್ರಿಯಂ ಬ್ರೂಮಃ ಸ್ತುಮಃ ಕಂ ಪದೇ ಪದೇ ಕಸ್ಮೈ ಕಸ್ಮೈ ದಿಶಾಮೂರ್ತಂ ಕಸ್ಮಾದ್ ವಸ್ಮತ್ ಪ್ರಯೋಜನಂ.
ಯಾರಿಗೆ ನಾನು ಪ್ರೀತಿಯಿಂದ ಮಾತನಾಡ್ಲಿ? ಯಾರ ಜೊತೆಗೆ ನಾನು ಎಷ್ಟೆಲ್ಲ ಜನರ ಜೊತೆಗೆ ಪ್ರೀತಿಯಿಂದ ಮಾತನಾಡಲಿ ನಾನು? ನಾನು ಯಾರೆಲ್ಲರ ಜೊತೆಗೆ ಪ್ರೀತಿಯಿಂದ ಮಾತನಾಡಿದ್ದೇನೆ, ಅವರಿಂದ ನನಗೇನ್ ಲಾಭವಾಗಿದೆ? ಅವರಿಂದ ನನಗೇನ್ ಲಾಭವಾಗಿದೆ? ಕಂ ಕಂ ಪದೇ ಪದೇ ಸ್ತುಮಃ, ಯಾರೆಲ್ಲರನ್ನು ನಾನು ಸ್ತೋತ್ರ ಮಾಡಲಿ? ನಾನು ನನ್ನಿಂದ ಸ್ತೋತ್ರ ಮಾಡಿಸಿಕೊಂಡವರು ನನಗೇನು ಒಳಿತು ಮಾಡಿದ್ದಾರೆ? ಕಸ್ಮೈ ಕಸ್ಮೈ ದಿಶಾಮೋ ಅರ್ಥ ಅಂತದ ಹಣವನ್ನು ನಾನು ಯಾರೆಲ್ಲರಿಗೆ ಕೊಡ್ಲಿ? ಕೊಟ್ಟವರು ನನ್ನಿಂದ ತೆಗೆದುಕೊಂಡವರೆಲ್ಲ ನನಗೇನು ಹಿತ ಮಾಡಿದ್ದಾರೆ? ಕಸ್ಮಾತ್ ಪ್ರಯೋಜನಂ, ನಾನು ಯಾರಿಂದ ನನಗೇನು ಉಪಯೋಗವಿದೆ ಇದನ್ನು ತಾನು ವಿಚಾರವನ್ನು ಮಾಡಿದಾಗ ಆಗ ಅವನ ತಲೆಯಲ್ಲಿ ಬರ್ತದೆ ಯಾರ ಜೊತೆಗೆ ನಾನು ಪ್ರೀತಿಯಿಂದ ಮಾತನಾಡಬೇಕು. ನಿನ್ನೆ ರಾಮನ ಮಹಿಮೆ ಮುಗಿತು. ರಾಮಾಯಣ ಗ್ರಂಥವನ್ನು ರಚನೆ ಮಾಡಿದ್ದು ಯಾರು? ವಾಲ್ಮೀಕಿ ಋಷಿಗಳು. ಒಬ್ಬ ಬೇಡರವ, ಸಾಮಾನ್ಯ ಬೇಡ. ಈಗಿನ ಕಾಲ ಹೇಗಿದೆ ಅಂದ್ರೆ ಸಾಮಾನ್ಯ ಅನ್ನೋ ಹಾಗೂ ಇಲ್ಲ. ವ್ಯಕ್ತಿ ಮೊದಲಿಗೆ ಸಾಮಾನ್ಯ ಇರ್ತಾನೆ, ಮುಂದೆ ಅವನು ದೊಡ್ಡವನಾಗ್ತಾನೆ. 80 ಈಗ ಯಾರು ಈಗ ಧೀರುಭಾಯಿ ಮಹಾ ದರಿದ್ರಿದ್ರು ಅಂತ ನಮ್ಮವ್ರಿಗೆ ಹೆಂಗ ದರಿದ್ರ ಅಂದಿರ? ಅರೆ ಮೊದಲಿಗೆ ಏನೂ ಇದ್ದಿದ್ದಿಲ್ಲ, ತಾನು ತನ್ನ ಶ್ರಮಪಟ್ಟು ದೊಡ್ಡವನಾಗಿದ್ದಾನೆ. ಈಗೆಲ್ಲ ಹಾಗೆಲ್ಲ ಅಂದ್ರೆ ಅಂತ ಜಗಳ ತೆಗಿದ್ದಾರೆ. ಅದು ಇರ್ಲಿ, ಅದು ಒಂದು. ಅಂತೂ ನಮ್ಮ ಶಾಸ್ತ್ರೀಯವಾಗಿ ಬೇಡರವ ಸಾಮಾನ್ಯ ಇದ್ದ. ಕಾಡಿನೊಳಗಿರಬೇಕು, ಕಾಡಿನೊಳಗಿದ್ದಾಗ ಓಡಾಡಬೇಕು, ಪಕ್ಷಿಗಳನ್ನು ಪ್ರಾಣಿಗಳನ್ನು ಕೊಂದು ಹಾಕಬೇಕು, ಮನೆಯೊಳಗ 10 ಜನ ಅವ್ರಿಗೆಲ್ಲರಿಗೂ ತಿನ್ಲಿಕ್ಕೆ ಉಣ್ಲಿಕ್ಕೆ ಕೊಡಬೇಕು, ದಾರಿ ಹೋಗರಿಗೆ ಬಂಗಾರ ಬೆಳ್ಳಿ ಕದಿಬೇಕು, ಕದ್ದದ್ದು ಒಯ್ದು ಮತ್ತು ಮನೆ ಹೆಂಡ್ರ ಮಕ್ಕಳನ್ನ ಪೋಷಣೆ ಮಾಡಬೇಕು. ಹೀಗೆ ಮಾಡಿಕೊಂಡು ತನ್ನ ಜೀವನವನ್ನು ತಾನು ನಡೆಸ್ತಾ ಇದ್ದ. ಒಮ್ಮೆ ನಾರದರು ಬಂದು ಕೇಳ್ತಾರೆ, ಅಲ್ಲೋ ವಾಲ್ಮೀಕಿ, ಮತ್ತೆ ಇಷ್ಟೆಲ್ಲ ಮಾಡ್ತಿ, ಇದರಿಂದ ನಿನಗೆ ಪಾಪ ಬರೋದಿಲ್ಲೇನೋ? ಪ್ರಾಣಿ ಪಶು ಪಕ್ಷಿಗಳನ್ನು ಕೊಂದು ಹಾಕ್ತಿ, ಕಳತನ ಮಾಡ್ತಿ, ಇದರಿಂದ ಪಾಪ ಬರೋದಿಲ್ಲ ನನಗೆ? ಸ್ವಾಮಿ, ಪಾಪ ಪುಣ್ಯ ಅನ್ಕೋ ಕೂತ್ರ ನನ್ನ ಹೆಂಡ್ರ ಮಕ್ಕಳು ಸಾಕಲಿ ಹೆಂಗ ಅಂದ ವಾಲ್ಮೀಕಿ. ಪಾಪ ಪುಣ್ಯ ಅನ್ಕೋ ಕೂತ್ರ ನನ್ನ ಮನೆ ಹೇಗ್ ಸಾಕಲ್ಲ ನಾನು? ನನ್ನಿಂದ ಆಗುದಿಲ್ಲಲ್ಲ. ಕರೆಕ್ಟ್ ಅದಪ್ಪ, ನೀ ಸಾಕು, ಆದ್ರ ನಿನ್ ಮನೆಗೆ ಹೋಗಿ ಕೇಳಿ ನೀನು. ನೀ ಹೇಗೆ ನಾನು ತಂದು ಕೊಟ್ಟ ಮಾಂಸಾದಿಗಳನ್ನು ತಿಂತೀರಿ, ನಾನು ಕೊಟ್ಟ ಬಂಗಾರ ಬೆಳ್ಳಿ ಹಾಕೊಂಡು ಮೆರಿತೀರಿ, ಹಾಗೆ ಅದ್ರ ಜೊತೆ ಪಾಪನೂ ಬರ್ತದ, ಪಾಪ ತಗೋತೀರೇನಪ್ಪ ಅಂತ ಕೇಳಿ ಅವ್ರಿಗೆ ಹೋಗಿ. ಯಾಕೆಂತಂದ್ರೆ ಅಷ್ಟು ಪ್ರೀತಿಯಿಂದ ಲಾಲನೆ ಪಾಲನೆ ಪೋಷಣೆ ಮಾಡ್ತಾ ಇದ್ದೀಯ ಅವ್ರದ್ದು. ಅಂದ್ಮೇಲೆ ಹೋಗಿ ಕೇಳಿ ನೀನು. ಅವನು ನೇರವಾಗಿ ಬಂದವನೇ ಮನೆಯೊಳಗೆ ಮೀಟಿಂಗ್ ಕರೆದು ಕೇಳಿದ, ನಾ ಇಷ್ಟೆಲ್ಲ ಮಾಡ್ತೀನಿ, ತಗೋತೀರಿ, ಸಂತೋಷದಿಂದ ಇದ್ದೀರಲ್ಲ? ಭಾರಿ ನಮ್ಮನ್ನು ಪ್ರೀತಿಯಿಂದ ಇಟ್ಟಿದ್ಯಪ್ಪ, ಹೊಟ್ಟೆ ತುಂಬ ಇಟ್ಟಿದ್ಯಾ, ಸಂತೋಷವಾಗಿ ಇಟ್ಟಿದ್ಯಾ, ಅಪೇಕ್ಷೆ ಪಟ್ಟಿದ್ದೆಲ್ಲ ಕೊಡ್ತೀಯ, ನಾವು ಕೃತಜ್ಞರಾಗಿದ್ದೆ. ಹಾಗಾದ್ರೆ ಅದ್ರ ಜೊತೆಗೆ ಪಾಪನೂ ಬರ್ತದಲ್ಲ, ಮತ್ತೆ ಅದನ್ನ ಏನ್ ಮಾಡ್ತೀರ? ಅವರಂದ್ರು, ಪಾಪ ಪುಣ್ಯ ನಿನಗ್ ಬಿಟ್ಟಿದ್ದು, ಹೊಟ್ಟಿಗೆ ಹಾಕೋದು ಮಾತ್ರ ನಮ್ಮ ಜವಾಬ್ದಾರಿ, ಇಲ್ಲದ ಕಟ್ಟಿಕೊಂಡೆ ಯಾಕ ಅಂತ ಹೇಳಿದಾಗ ಅವ್ನು ನೇರವಾಗಿ ಹಾಗೆ ಬಂದು ನಾರದರ ಮುಂದೆ ಹೇಳಿದ, ಅವ್ರಿಗೆ ಪಾಪ ಪುಣ್ಯ ಬೇಡ ಅಂತ, ಹೊಟ್ಟಿಗೆ ಮಾತ್ರ ಬೇಕಂತ. ನಾರದರು ಅದನ್ನು ತಿರುಗಿಸ್ತಾರೆ. ನೋಡಿದೆ ಹೇಗಿದ್ದಾರೆ? ನೀನು ಪ್ರೀತಿ ಮಾಡ್ತಿ, ಪ್ರೇಮ ಮಾಡ್ತಿ, ಅಂತಃಕರಣ ಮಾಡ್ತಿ, ಅಭಿಮಾನ ಮಾಡ್ತಿ, ಅವರಿಗಾಗಿ ಇಡೀ ದಿನ ಪಾಪಗಳನ್ನು ಮಾಡ್ತೀಯ, ಇಡೀ ಜೀವನ ಪಾಪಗಳನ್ನು ಮಾಡ್ತಾ ಇದ್ದೀಯಾ. ಅವರಿಗೆ ಅದು ಯಾವುದೋ ಪಾಪ ಬೇಡ ಅಂತ, ನೀನು ಕೊಟ್ಟ ಅನ್ನ ಮಾತ್ರ ಬೇಕಂತೆ. ಇಂಥವರಿಗಾಗಿ ನೀ ಇನ್ನು ಮುಂದೆ ಸಾಕ್ತೀಯಾ? ಇಂಥವ್ರನ್ನ ನೀ ಪ್ರೀತಿ ಮಾಡ್ತೀಯಾ? ಇಂಥವ್ರಿಗೆ ನೀ ಹೊಗಳ್ತೀಯ? ಇಂಥವ್ರಿಗೆ ಹೊಟ್ಟೆ ಕೊಡ್ತೀಯ? ವಿಚಾರವನ್ನು ಮಾಡು ಅಂತ ಹೇಳಿದಾಗ ಒಂದು ಕ್ಷಣಕ್ಕೆ ಮಾರ್ಪಾಡು ಆಗಿರ್ತಕ್ಕಂಥ ವಾಲ್ಮೀಕಿ ವಿಸ್ತಾರವಾದಂತ ರಾಮಾಯಣ ಬರೆದ. ಯಾಕೆ ಬರೆದ ಅಂತಂದ್ರೆ, ತನ್ನ ಪ್ರೀತಿ ಮಾಡೋದೇನಿದೆ ರಾಮನಲ್ಲಿ ಪ್ರೀತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ, ಹೊಗಳುವುದೇನಿದೆ ರಾಮನನ್ನು ಹೊಗಳಲಿಕ್ಕೆ ಪ್ರಾರಂಭ ಮಾಡಿದ, ತನ್ನ ಸಮಯ ದಾನವೇನಿದೆ ರಾಮನಿಗಾಗಿ ಮಾಡಿದ, ತನ್ನದೇನಿದೆ ಎಲ್ಲವೂ ರಾಮನಿಗೆ ಕೊಡ್ಲಿಕ್ಕೆ ಪ್ರಾರಂಭವನ್ನು ಮಾಡಿದ. ಅಂತೆಯೇ ಅಜರಾಮರವಾಗಿರ್ತಕ್ಕಂಥ ದಿವ್ಯವಾದ ಗ್ರಂಥವನ್ನು ಇವತ್ತು ನಮ್ಮ ಕೈಗೆ ಸಿಕ್ಕು ಬಂತು. ಈ ಎಲ್ಲ ಕಾನ್ಸೆಪ್ಟ್ನೊಳಗೇನೆ ಪುರಂದರದಾಸರು ಹೇಳಿದ ಮಾತು, ಹಾಡಿದರೆ ಎನ್ನ ಒಡೆಯನಿಗೆ ಹಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಒಡೆಯಗೆ ಒಡಲನ್ನು ತೋರುವೆ.
ಇದೇ ಮಾತನ್ನ ಶ್ರೀಮದ್ ಭಾಗವತ ಹೇಳುತ್ತೆ, ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂಧಾನ್. ಯಾರನ್ನೋ ಪ್ರೀತಿ ಮಾಡೋದು, ಯಾರನ್ನೋ ಹೊಗಳೋದು, ಯಾರಿಗೋ ಸ್ತೋತ್ರ ಮಾಡೋದು, ಏನ್ ಲಾಭವಿದೆ? ಹಾಗಾದ್ರೆ ದೇವರನ್ನು ಪ್ರೀತಿ ಮಾಡು, ದೇವರನ್ನು ಸ್ತೋತ್ರ ಮಾಡು, ದೇವರನ್ನು ಕೊಂಡಾಡು, ದೇವರನ್ನು ಏನಂತಾರೆ ಸೇವೆಯನ್ನು ಮಾಡು, ದೇವರಿಗಾಗಿ ಮೀಸಲಿರಲಿ. ಉಪನಿಷತ್ತು ಹೇಳುತ್ತೆ, ಬಹಳ ಸುಂದರವಾದ ಮಾತನ್ನು ಹೇಳುತ್ತದೆ, ನವ ಅರೇ ಜಾಯಾಯೈ ಕಾಮಾಯ ಜಾಯಾ ಪ್ರಿಯ ಭವತಿ. ಹೆಂಡತಿಯನ್ನು ನಾನು ಪ್ರೀತಿ ಮಾಡಿದ ಮಾತ್ರಕ್ಕೆ ನನಗೆ ಹೆಂಡತಿ ಪ್ರಿಯಳಾಗಬೇಕು ಅಂತ ಯಾರಪ್ಪನ ಮನೆ ರೂಲ್ ಇಲ್ಲ. ನವ ಅರೇ ಪತ್ಯುಕ್ಕಾಮಾಯ ಪತಿ ಪ್ರಿಯೋ ಭವತಿ. ಹೇ ಗಾರ್ಗಿ, ನೀನು ನಿನ್ನ ಗಂಡನನ್ನು ನೀನು ಪ್ರೀತಿ ಮಾಡಿದ ಮಾತ್ರಕ್ಕೆ ಗಂಡ ನಿನಗೆ ಪ್ರಿಯನಾಗಬೇಕು ಅಂತ ಏನಿಲ್ಲ. ಹಾಗಾದರೆ ಏನ್ ಮಾಡಬೇಕು ಅಂತ ಗಾರ್ಗಿ ತಿರುಗಿ ಪ್ರಶ್ನೆಯನ್ನು ಮಾಡಿದಾಗ, ಆತ್ಮರಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ನೀನು ದೇವರನ್ನು ಪ್ರೀತಿ ಮಾಡು, ಆಗ ಇಡೀ ಜಗತ್ತು ನಿನಗೆ ಪ್ರಿಯವಾಗಿ ಬರುತ್ತದೆ. ಹಾಗಾಗಿ ಈ ವಾದಿರಾಜರು ಈ ಹೇಳಿದ 3 ಅಂಶಗಳೇನಿವೆ ನಮ್ಮ ಜೀವನದೊಳಗೆ 1 ನಿಮಿಷ, 2 ನಿಮಿಷ, 10 ಸೆಕೆಂಡ್, 20 ಸೆಕೆಂಡ್ ದೇವರ ಜೊತೆಗೆ ಪ್ರೀತಿ ಮಾಡುವುದು. 10 ಸೆಕೆಂಡ್ ದೇವರ ಜೊತೆ ಪ್ರೀತಿ ಮಾಡ್ಲಿಕ್ಕೆ ಆಗುವುದಿಲ್ವಾ? ಪ್ರೀತಿ ನಾನು ಮಾಡ್ತೇನೆ ಅಂದ್ರೆ ಬರುವಂತದ್ದಲ್ಲ, ಒಳಗಿನಿಂದ ಹುಟ್ಟಿಕೊಳ್ಳಬೇಕು. ಒಳಗಿಂದ ಹುಟ್ಟಿಕೊಳ್ಳಬೇಕು ಅಂತಂದ್ರೆ ಅಷ್ಟು ಅಂತಃಕರಣ, ಅಷ್ಟು ಸ್ನೇಹ, ಅಷ್ಟು ಮಹಿಮೆ ಗೊತ್ತಿರ್ಬೇಕು ನಮ್ಗೆ. ಇದಕ್ಕೆಲ್ಲದಕ್ಕೂ ಯೋಗ್ಯ ಸಮಯ ಅಂದ್ರೆ ಜಪ ಮಾಡುವ ಸಮಯ. ಆ ಜಪ ಮಾಡುವಾಗ ಒಂದು ಕಾನ್ಫರೆನ್ಸ್ ಹಾಲ್ ನೊಳಗಿರ್ತೇವೆ. ಆ ಕಾನ್ಫರೆನ್ಸ್ ಹಾಲ್ ನೊಳಗೆ ಯಾರು ಇಲ್ಲ, ನಾನಿದ್ದೇನೆ, ದೇವರಿದ್ದಾನೆ, ಬೇರೆ ಯಾರು ಇಲ್ಲ. ಅಂತ ಸಮಯದೊಳಗೆ ಕುಳಿತುಕೊಂಡು ದೇವರ ಜೊತೆ ಕಾನ್ಫರೆನ್ಸ್ ಏನಂತಂದ್ರೆ, ದೇವರಿಗೆ ಬೈಯೋಣ, ದೇವರಿಗೆ ಅನ್ನೋಣ, ದೇವರಿಗೆ ಆಡೋಣ, ದೇವ್ರನ್ನ ಹೊಗಳೋಣ, ದೇವ್ರ ಸ್ತೋತ್ರ ಮಾಡೋಣ, ದೇವ್ರ ಪ್ರೀತಿ ಮಾಡೋಣ, ದೇವ್ರ ಜೊತೆ ಜಗಳ ಮಾಡೋಣ. ಇಷ್ಟ ಯಾಕೆ ಕೊಟ್ಟೆ ಅಂತ ಕೇಳೋಣ, ಇದನ್ನ ಯಾಕೆ ಕೊಟ್ಟಿಲ್ಲ ಅಂತ ಕೇಳೋಣ, ಇಂಥವ್ರನ್ನ ಯಾಕೆ ಜೋಡಿ ಮಾಡಿದಂಗೆ ಕೇಳೋಣ, ಇಂಥವ್ರನ್ನ ಯಾಕೆ ಜೋಡಿ ಮಾಡಿಲ್ಲ ಅಂತ ಕೇಳೋಣ. ಆಗ ದೇವರ ಜೊತೆಗೆ ಒಂದು ಅಂತಃಕರಣ, ಅಭಿಮಾನ, ವಿಶ್ವಾಸ, ಪ್ರೇಮ, ಪ್ರೀತಿ ಇವು ಎಲ್ಲ ದೇವರ ಜೊತೆಗೆ ದೃಢವಾಗ್ತಾ ಹೋಗುತ್ತೆ. ಆಗ ಈ ವಾದಿರಾಜರ ಮಾತು ನಮಗೆ ನಾಟಲಿಕ್ಕೆ ಸಾಧ್ಯವಿದೆ. ಏಕೆಂತಂದ್ರೆ ನಮ್ಮ ಪ್ರೀತಿ, ನಮ್ಮ ಪ್ರೇಮ, ನಮ್ಮ ಅಂತಃಕರಣ, ನಮ್ಮ ಹೊಗಳಿಕೆ, ನಮ್ಮ ಸ್ತೋತ್ರ, ವಾದಿರಾಜರ ಕಳಕಳಿ ಇಷ್ಟೇ, ವ್ಯರ್ಥವಾಗೋದು ಬೇಡ. ಅದು ದೇವರಲ್ಲಿ ಇರುವಾಗ ಅದು ಇಮ್ಮಡಿ ಮುಮ್ಮಡಿಯಾಗಿ ಬರಲಿಕ್ಕೆ ಸಾಧ್ಯವಿದೆ. ಅಂತಹ ದಿವ್ಯವಾದ ವಿಷಯಗಳನ್ನೆಲ್ಲ ನಾವು ಇಲ್ಲಿ ತಿಳಿಸಿಕೊಡ್ತೇವೆ. ಹಯಾಸ್ಯ ಸುಜನಾಶಾಸ್ಯ ಗತಾಲಸ್ಯಾಶ್ರಿತಸ್ಯ ಮೇ ರಹಸ್ಯಜ್ಞ ರಹಸ್ಯಾಜ್ಞಾಪಯ ಜ್ಞಾನಸ್ಯ ಸಂಪದಂ. ವಾದಿರಾಜರು ಹೇಳ್ತಾರೆ, ಇದನ್ನೆಲ್ಲ ಮಾಡಬೇಕು ಅಂತಂದ್ರೆ ಯಾರಿಗೆ ಸಾಧ್ಯ ಅಂತಂದ್ರೆ ಗತಾಲಸ್ಯ, ಯಾರು ಆಲಸ್ಯವನ್ನು ಕಳೆದುಕೊಂಡಿದ್ದಾರೆ ಅವರಿಗೆ ಸಾಧ್ಯವಿದೆ. ಇವತ್ತಿನ ಹುಡುಗರಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಆಲಸ್ಯವಿರುವುದಿಲ್ಲ. ಯಾಕೆ? ಆಲಸ್ಯ ಮಾಡಿಕೊಂಡ ಅಂತಂದ್ರೆ ಅವನಿಗೆ ಲಾಸ್ ಇದೆ. ಹಾಗಾದ್ರೆ ಆಲಸ್ಯ ಎಲ್ಲಿ ಆಗತ್ತೆ ಅಂದ್ರೆ ಸಂಧ್ಯಾ ವಂದನ ಮಾಡೋದಕ್ಕಾಗಿ ಆಲಸ್ಯ, ಜಪ ಮಾಡುವುದಕ್ಕೆ ಆಲಸ್ಯ. 8 ಗಂಟೆಗೆ ಏಳುವ ವ್ಯಕ್ತಿ 7 ಗಂಟೆಗೆ ಎದ್ದು ಸ್ನಾನ ಮಾಡಿದ್ರೆ 500 ಗಾಯತ್ರಿ ಜಪ ಅವನಿಂದ ಮಾಡ್ಲಿಕ್ಕೆ ಸಾಧ್ಯವಿಲ್ವಾ? ಅವಶ್ಯವಾಗಿ ಸಾಧ್ಯವಿದೆ. 7 ಗಂಟೆಗೆ ಏಳುವ ವ್ಯಕ್ತಿ 6 ಗಂಟೆಗೆ ಎದ್ದು ಮಾಡ್ಲಿಕ್ಕೆ ಆಗೋದಿಲ್ವಾ? ಖಂಡಿತವಾಗಿಯೂ ಆಗತ್ತೆ. ಆದರೆ ಯಾಕೆ ಸಾಧನೆ ಆಗೋದಿಲ್ಲ? ಧರ್ಮದ ವಿಷಯದೊಳಗೆ ಆಲಸ್ಯ ನಮಗೆ ತುಂಬಾ ಆಲಸ್ಯ. ಬೇರೆ ಎಲ್ಲ ವಿಷಯದೊಳಗೂ ನಾನು ಆಕ್ಟಿವ್ ಆಗಿರ್ತೇನೆ, ಯಾಕೆ ನಾನು ಹೊಟ್ಟೆ ನಡೆಯುವುದಿಲ್ಲ. ಅಲ್ಲಿ 8 ಗಂಟೆ ಮಲಗದೆ ಇದ್ದರೆ ಅಲ್ಲಿ ಆಲಸ್ಯ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. 8 ಗಂಟೆ ಮಲಗದೆ ಇದ್ರೆ ನಾಳೆ ಇಡೀ ದಿನ ಡಿಸ್ಟರ್ಬ್ ಆಗತ್ತೆ. ಆದ್ರಿಂದ ಅಲ್ಲಿ ಪರ್ಫೆಕ್ಟ್ ನಿದ್ರೆ ನಾನು ಮಾಡ್ಲಿಕ್ಕೆ ಬೇಕು. 8 ಗಂಟೆ ಆಫೀಸಿಗೆ ಹೋಗದೆ ಇದ್ರೆ ನನ್ನ ಕುಟುಂಬ ನಡೆಯೋದಿಲ್ಲ, ಅಲ್ಲಿ ಪರ್ಫೆಕ್ಟ್ ಆಗಿ ಹೋಗ್ಲಿಕ್ಕೆ ಬೇಕು. 8 ಗಂಟೆ ಸ್ಕೂಲಿಗೆ ಹೋಗದೆ ಇದ್ರೆ ನಡೆಯೋದಿಲ್ಲ. ಪೇರೆಂಟ್ಸ್ ಮೀಟಿಂಗ್ ತಂದೆ ತಾಯಿಗೂ ಬೈತಾರೆ, ಪರೀಕ್ಷೆದೊಳಗೆ ತಾನು ಫೇಲ್ ಆಗ್ತಾನೆ, ಅಲ್ಲಿಯೂ ಆಲಸ್ಯ ಮಾಡುವ ಆಗಿಲ್ಲ. ಯಾವ ಲೌಕಿಕ ಕಾರ್ಯಗಳಲ್ಲೂ ಕೂಡ ನಮಗೆ ಆಲಸ್ಯ ಮಾಡುವ ಹಾಗಿಲ್ಲ. ಆಲಸ್ಯ ನಮ್ಮಲ್ಲಿ ಬರುವುದು ಒಂದೇ ಒಂದಕ್ಕೆ, ಅದು ಧರ್ಮದ ವಿಷಯದಲ್ಲಿ ಮಾತ್ರ ಆಲಸ್ಯ. ಧರ್ಮದ ವಿಷಯದಲ್ಲಿ ಮಾತ್ರ ಆಲಸ್ಯ.
ಹಯಗ್ರೀವ ದೇವರು ಇದು ವಾದಿರಾಜರು ಸ್ಪಷ್ಟವಾಗಿ ಹೇಳ್ತಾರೆ, ಈ ತರಹದ ಸಾಧನೆಗಳು ಆಗುವುದೇನಿದೆ ಗತಾಲಸ್ಯಸ್ಯ, ಆಲಸ್ಯವನ್ನು ಯಾರು ಕಳೆದುಕೊಂಡಿದ್ದಾನೆ ಅವನಿಗೆ ಸಾಧನೆ ಸುಲಭವಾಗಿ ಆಗತ್ತೆ. ಆದ್ರಿಂದ ಹಯಗ್ರೀವ, ನಾನು ಆಲಸ್ಯವನ್ನು ಕಳೆದುಕೊಂಡು ನಿನ್ನ ಮುಂದೆ ಬಂದಿದ್ದೇನೆ, ರಹಸ್ಯಜ್ಞ, ರಹಸ್ಯವಾದ ವಿಷಯಗಳನ್ನು ತಿಳಿದುಕೊಂಡಿರುವ. ಏನು ಹಯಗ್ರೀವ ದೇವರು 100 ಕೋಟಿ ಶ್ಲೋಕಾತ್ಮಕವಾದ ರಾಮಾಯಣವನ್ನು ರಚನೆಯನ್ನು ಮಾಡಿದ ಮಹಾತ್ಮ ಹಯಗ್ರೀವ ದೇವರು. ಹಯಗ್ರೀವಾಸುರನನ್ನು ಸಂಹಾರವನ್ನು ಮಾಡಿ ವೇದಗಳನ್ನು ಉಳಿಸಿದ ಮಹಾತ್ಮ ಹಯಗ್ರೀವ ದೇವರು. ಹಾಗಾಗಿ ಹೇ ರಹಸ್ಯಜ್ಞ, ರಹಸ್ಯ ತತ್ವಗಳನ್ನೆಲ್ಲವನ್ನು ತಿಳಿದುಕೊಂಡ ಹಯಗ್ರೀವ ರೂಪಿ ಭಗವನ್, ರಹಸಿ ಆಜ್ಞಾಪಯ ಜ್ಞಾನಸ್ಯ ಸಂಪದಂ, ಜ್ಞಾನ ಸಂಪದವನ್ನು ನನಗೆ ಏಕಾಂತದೊಳಗೆ ಆಜ್ಞೆಯನ್ನು ಮಾಡು. ಎಲ್ಲರ ಮುಂದೆ ಹೇಳಲಿಕ್ಕೆ ಹೋಗ್ಬೇಡಬೇಕಿದ್ರೆ, ಇಂಥ ತಿಳ್ಕೋ, ಇದರಿಂದ ನಿನಗೆ ಹಿತವಾಗತ್ತೆ, ಇದರಿಂದ ನಿನಗೆ ಮಂಗಳವಾಗತ್ತೆ, ಇದರಿಂದ ನಿನಗೆ ಸಾಧನವಾಗತ್ತೆ, ಇದರಿಂದ ಮೋಕ್ಷವಾಗತ್ತೆ, ಇದರಿಂದ ನನಗೆ ಅಪರೋಕ್ಷ ಜ್ಞಾನವಾಗತ್ತೆ ಅಂತ ಏಕಾಂತದೊಳಗೆ ನನಗೆ ತಿಳಿಸಿಕೊಡು, ಸ್ವಲ್ಪ ಆದ್ರೂ ಸಾಧನೆ ಮಾಡಿಕೊಡ್ತೇನೋ ಮಹಾರಾಯ ಅಂತ ಪ್ರಾರ್ಥನೆ ಯಾರು ಮಾಡ್ತಾರೆ? ನಮ್ಮ ಸಾಮಾನ್ಯರಲ್ಲ, ಏನಂತಾರೆ ಕವಿಕುಲ ತಿಲಕರಾದ ವಾದಿರಾಜರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಪ್ರಾರ್ಥನೆ ಮಾಡ್ತಾರೆ ಅಂತಂದ್ರೆ, ಅಂದೋಹಂ ಕರುಣಾ ಸಿಂಧು ವೀಕ್ಷೇನ ಕ್ಷೇಮ ಪದ್ಧತಿಂ ಎಂದೆರೇಶಕರಂ ಗೃಹನ್ ವರ್ತಯಾನಿಂದ್ಯವರ್ತ್ಮನೆ. ಹೇ ಹಯಗ್ರೀವ, ನನಗೆ ಕಣ್ಣಿಲ್ಲ, ಅಂದೋಹಂ, ನನಗೆ ಕಣ್ಣಿಲ್ಲ. ಏನ್ ಕಣ್ಣಿಲ್ಲ ಅಂದ್ರೆ, ಕಾಣಬೇಕಾದದ್ದು ಕಂಡು ಕಾಣಬಾರದನ್ನು ಕಾಣದೇ ಇದ್ದರೆ ಅವನು ಕಣ್ಣಿದ್ದವ. ಯಾವುದನ್ನು ನೋಡಬಾರದು ಅದನ್ನು ನೋಡದೆ ನೋಡಬೇಕಾದದ್ದೆಲ್ಲವನ್ನು ನೋಡ್ತಾ ಇದ್ದರೆ ಅವನಿಗೆ ಕಣ್ಣಿದ್ದವ. ನಾವು ಹಾಗೆ ವ್ಯವಹಾರವನ್ನು ಮಾಡ್ತೇವೆ. ಎದುರಿಗೆ ಕಾಣಿಸೋದಿಲ್ಲ ಏನಂತೇವೆ, ನನಗೆ ಬೇಕಾಗಿದೆ ಏನಂತಾರೆ, ಅಲಗಾರ್ತಿ ಬೇಕಾಗಿದೆ, ಅಲ್ಲೇ ತೊಡಕಾಡ್ತೀನಿ, ಎಲ್ಲರಿಗೂ ಕರ್ತೇನೆ, ತಂದೆ ಕರಿತೇನೆ, ತಾಯಿ ಕರಿತೇನೆ, ಅಮ್ಮ ಕರಿತೇನೆ, ಹೆಂಡತಿ ಕರಿತೇನೆ, ಎಲ್ಲ ಕರಿತೇನೆ. ಅದಂತರ ಕಣ್ಣು ಎಲ್ಲಿಟ್ಟಿದೆ ಅಲ್ಲೇ ಪಕ್ಕದಲ್ಲೇ ಇದೆ ಅಂತಾರೆ. ಅಂದ್ರೆ ನೋಡಬೇಕಾದದ್ದು ನನ್ನ ಕಣ್ಣಿಗೆ ಕಾಣಲಿಲ್ಲ. ಇದರ ಅರ್ಥ ಏನು? ನನಗೆ ಕಣ್ಣಿಲ್ಲ ಅಂತ ಅರ್ಥ. ವಾದಿರಾಜರು ಹೇಳ್ತಾರೆ, ನನಗೂ ಕಣ್ಣಿಲ್ಲ. ಯಾಕೆ ಕಣ್ಣಿಲ್ಲ ಅಂತಂದ್ರೆ, ನನ್ನ ಕಣ್ಣು ಏನು ಮಾಡ್ತಾ ಇದೆ ಅಂತಂದ್ರೆ, ಯಾವುದು ನನಗೆ ನಿಂದ್ಯವಾಗಿದೆ, ಶಾಸ್ತ್ರದೊಳಗೆ ಯಾವುದನ್ನು ನಿಂದನೆ ಮಾಡಿದ್ದಾರೆ ಅದನ್ನು ನೋಡುವುದಕ್ಕಾಗಿ ನನ್ನ ಕಣ್ಣು ಫುಲ್ ಇನ್ವೆಸ್ಟ್ ಮಾಡ್ತೇನೆ ನಾನು. ನಾಲ್ಕಕ್ಕೆ 4 ಗಂಟೆ IPL ನೋಡ್ತೇನೆ, 12 ನಿಮಿಷ ದೇವರ ಪೂಜೆ ಮಾಡ್ತೇನೆ. ಇದು ಕಣ್ಣಿಲ್ಲ. 10 ಗಂಟೆ ನಾನು ಮೊಬೈಲ್ ನೋಡ್ತೇನೆ, ಬರೋಬ್ಬರಾಗಿ 20 ಸೆಕೆಂಡ್ ನಾನು ಪುಸ್ತಕ ತೆಗಿತೇನೆ, ಕಣ್ಣಿಲ್ಲ. ಇದನ್ನೇ ದಾಸರಾಯರು ಹೇಳಿದರು, ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸದು, ಹರಿಕೀರ್ತನೆಯು ಕೇಳಿಸದೆನ್ನ ಕಿವಿಗೆ, ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ, ಹರಿಪ್ರಸಾದವು ಜಿಹ್ವೆಗೆ ಸವಿಯಾಗದಯ್ಯ, ಆವ ರೋಗವು ಎನಗೆ ದೇವ ಧನ್ವಂತರಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಂತೆ ಈ ತರಹದ ದುರವಸ್ಥೆಯೊಳಗಿದ್ದೇನೆ. ಹಾಗಾಗಿ ಶಾಸ್ತ್ರ ಹೇಳ್ತಾರೆ, ಹೇ ಕರುಣಾ ಸಿಂಧು ವೀಕ್ಷೇನ ಕ್ಷೇಮ ಪದ್ಧತಿ. ಕ್ಷೇಮ ಅಂತಂದ್ರೆ ಮಂಗಳ. ಆ ಮಂಗಳವನ್ನು ಉಂಟು ಮಾಡುವ, ಮೋಕ್ಷವನ್ನು ಉಂಟು ಮಾಡುವ ಮಾರ್ಗವೇನಿದೆ ನನ್ನ ಕಣ್ಣಿಗೆ ಕಾಣಿಸುವುದೇ ಇಲ್ಲದು, ಕಾಣಿಸುವುದೇ ಇಲ್ಲ. ಹೇಗಿದೆ ಅಂತಂದ್ರೆ ಆದ್ದರಿಂದಾಗಿ ಹೇ ಭಗವನ್ ಇಂದಿರೇಶ ಲಕ್ಷ್ಮೀಪತಿಯಾದ ಹೇ ಭಗವನ್ ಕರಂ ಗೃಹನ್, ನನ್ನ ಕೈ ಹಿಡಿದುಕೋ, ಸರಿಯಾಗಿ ದರ 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 ಎಳೆದುಕೊಂಡು ಹೋಗು ನಾನು ಕ್ಷೇಮ ಪದ್ಧತಿಯೊಳಗೆ. ಅಲ್ಲಿ ಇಲ್ಲಿ ಓಡಾಡುವ ಹುಡುಗರನ್ನು ಹೇಗೆ ತಾಯಿ ಕೈ ಹಿಡಿದು ಎಳ್ಕೊಂಡು ಹೋಗ್ತಾಳೆ, ರೋಡ್ ಮೇಲೆ ಹೊಂಟಾಗ ನೋಡ್ತೇವೆ ನಾವು. ಅಲ್ಲಿ ಇಲ್ಲಿ ಹೋಗ್ಬೇಡ, ಹಾಯ್ತದ, ಆಕ್ಸಿಡೆಂಟ್ ಆಗ್ತದ, ದನ ಬರ್ತಾವ, ಕರು ಬರ್ತಾವ, ಏನೇನೋ ಆಗ್ತದ, ಬೇಡ ಇಲ್ಲಿ ಬಾಯ್ ಅಂತ ಹೇಳಿ ಎಳ್ಕೊಂಡು ಹೇಗೆ ಹೋಗ್ತಾಳೆ, ಹಾಗೆ ಹಯಗ್ರೀವ ರೂಪಿ ಭಗವನ್ ನನ್ನನ್ನು ಹಿಡಿದು ಕ್ಷೇಮ ಪದ್ಧತಿ ಸನ್ಮಾರ್ಗದೊಳಗೆ ಎಳ್ಕೊಂಡು ಹೋಗ್ನಿ ನನಗೆ. ನಾಳೆ 42 ಡಿಗ್ರಿ ಇರಲಿ, 44 ಡಿಗ್ರಿ ಇರಲಿ, ಬೇಕಾದಾಗಲಿ ಏಕಾದಶಿ ರೂಪವಾದ ಸನ್ಮಾರ್ಗದೊಳಗೆ ನನ್ನನ್ನು ಎಳ್ಕೊಂಡು ಹೋಗಿ ನೀನು. ಇದು
ಅಪ್ಲಿಕೇಶನ್ ಹಾಕದೆ ಯಾರೂ ಸ್ಯಾಂಕ್ಷನ್ ಮಾಡೋದಿಲ್ಲ. ಯಾರೂ ಸ್ಯಾಂಕ್ಷನ್ ಮಾಡೋದಿಲ್ಲ. ವಾದಿರಾಜರು ಹೇಳ್ತಾರೆ, ಈ ತರದ ಅಪ್ಲಿಕೇಶನ್ ಮೇಲಿಂದ 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 ಆಗ್ತಾನೆ ಇರ್ಬೇಕು. ತಮಗೆ ಬೇಕಾಗಿತ್ತು ಅಂದ್ರೆ ನಮಗ್ ಫ್ರೀ ಕೊಡ್ತಾರೆ. ಯಾಕೆ? ತಮಗೆ ರಾಜ್ಯವಾಳ ಬೇಕಾಗಿದೆ, ಆದ್ರಿಂದ ಫ್ರೀ ಕೊಡ್ತಾರೆ. ಅದು ಬಿಟ್ಟು ನನಗೆ ಬೇಕಾಗಿತ್ತು ಅಂತಂದ್ರೆ ಅದು ಫ್ರೀಯಾಗಿ ಸಿಗೋದಿಲ್ಲ. ನನಗೆ ಬೇಕಾದದ್ದು ನಾನು 100 ಬಾರಿ ನಾನು ಅಪ್ಲಿಕೇಶನ್ ಹಾಕಿಯೇ ಪಡಿಬೇಕು, ಸ್ಯಾಂಕ್ಷನ್ ಮಾಡಿಕೊಳ್ಬೇಕು. ದೇವರಿಗೆ ಬೇಕೇ ಆಗಿಲ್ಲ. ಅವನಿಗೆ ದೇವರಿಗೆ ಬೇಕೇ ಆಗಿಲ್ಲ. ಹಾಗಾಗಿ ಇವತ್ತಿನ ಸರ್ಕಾರದವರಿಗೆ ಸರ್ಕಾರ ಆಳೋದು ಬೇಕು, ಆದ್ರಿಂದಾಗಿ ನಮಗೆ ಮೂಗಿಗೆ ಬೆಣ್ಣೆ ಹಚ್ಚಿ ತಾವು ಆಡ್ತಾರೆ. ಆದರೆ ದೇವರಿಗೆ ನಮ್ಮನ್ನ ಆಡೋದ್ರಿಂದ ಅವನಿಗೇನು ಲಾಭವಿಲ್ಲ, ನಮ್ಮಿಂದ ಅವನಿಗೇನು ಬೇಕಾಗಿಲ್ಲ. ಆದ್ರಿಂದ ಅವನೇನು ನಮಗೆ ಕೊಡುವುದಿಲ್ಲ. ಅನಿವಾರ್ಯವಾಗಿ ಏನ್ ತಿನ್ಲಿಕ್ಕೆ ಉಣ್ಲಿಕ್ಕೆ ಕೊಡಬೇಕು ಅಷ್ಟು ಕೊಡ್ತಾನೆ. ಆದರೆ ಎಕ್ಸ್ಟ್ರಾ ಆರ್ಡಿನರಿ ನನಗೇನು ಬೇಕಾಗಿದೆ, ನಾನು ದೇವರಿಗೆ ಬೇಡಬೇಕು, ದೇವರ ಹತ್ರ ಸ್ಟ್ರೈಕ್ ಮಾಡಬೇಕು, ಉಪವಾಸ ಕೊಡಬೇಕು, ಸತ್ಯಾಗ್ರಹ ಮಾಡಬೇಕು, ಅದರಿಂದಲೇನೆ ನಾನು ಪಡೆಯಲಿಕ್ಕೆ ಸಾಧ್ಯವಿದೆ. ಅಂದೋಹಂ, ಇದು ನಿತ್ಯ ಪ್ರಾರ್ಥನೆಯನ್ನು ಮಾಡುವಂತ ಶ್ಲೋಕ, ಬಹಳ ದಿವ್ಯವಾದ ಶ್ಲೋಕ. ಅಂದೋಹಂ ಕರುಣಾ ಸಿಂಧೋ ವೀಕ್ಷೇನ ಕ್ಷೇಮ ಪದ್ಧತಿಂ ಇಂದಿರೇಶ ಕರಂ ಗೃಹ್ಣನ್ ವರ್ತಯ ನಿಂದ್ಯ ವರ್ತನಿ. ಅನಿಂದ್ಯವಾದ ಸಜ್ಜನರು ಹೋಗುವ ಮಾರ್ಗದೊಳಗೆ ನನ್ನನ್ನು ನಡೆಸೋ ಮಹಾರಾಯ, ಪ್ಲೀಸ್ ನಡೆಸ್ನೇನು ಅಂತ ದೇವರಲ್ಲಿ ಪ್ರಾರ್ಥನೆ. ಕೋವಾ ಜೀವಾ ಪರಸ್ತ್ರಾತ ದೇವಾಚೀವಾಜಿ ದೇವತಃ ಯೋರ್ವಾ ಗಾಯತಿ ಯಶ್ಚೋರ್ಧ್ವಂ ತಾವುಭೋ ವಾಮನಾಶ್ರಿತೌ. ಉಪನಿಷತ್ತಿನ ಒಂದು ಸುಂದರವಾದ ಸಾರಾಂಶವನ್ನು, ಸಂಗ್ರಹವನ್ನು ಮಾಡಿ ಹೇಳ್ತಾರೆ. ನಾನು ಈಗ ಹೇಳಿದ್ನಲ್ಲ, ನಿರ್ನಿಮಿತ್ತಕ ಉಪಕಾರಿ ದೇವರು, ಆದ್ರಿಂದ ದೇವರ ಮಹಿಮೆ ಅಂತ ಗೊತ್ತಾಗುವುದಿಲ್ಲ, ದೇವರಿಗೆ ಕೃತಜ್ಞತೆ ಸಮರ್ಪಣೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಇದೊಂದು ಜ್ವಲಂತ ನಿದರ್ಶನ. ದಿವಸಕ್ಕೆ 10,000 ರೂಪಾಯಿ ಇಟ್ಟು ವೆಂಟಿಲೇಟರ್ದಾಗ ಇಡ್ತಾರಲ್ಲ, ಆಗ ಶ್ವಾಸೋಚ್ಛ್ವಾಸದ ಮಹಿಮೆ ಗೊತ್ತಾಗತ್ತೆ ಮನುಷ್ಯನಿಗೆ. ನಿರ್ನಿಮಿತ್ತಕವಾಗಿ 21,600 ಯಾವ ಬೇಸರಿಕೆ ಇಲ್ಲದೇನೆ ದೇವರು ನಮ್ಮಿಂದ ಶ್ವಾಸೋಚ್ಛ್ವಾಸ ಮಾಡಿಸ್ತಾ ಇದ್ದಾನಲ್ಲ, ಅದು ನಮ್ಗಲ್ಲಿ ವೆಂಟಿಲೇಟರ್ ಹೋಗುವವರೆಗೂ ಅದರ ಉಪಕಾರ, ಅದರ ಸ್ಮರಣೆ, ಅದರ ಮಹಿಮೆ ಗೊತ್ತೇ ಆಗುವುದಿಲ್ಲ. ಸ್ವಲ್ಪ ವಿಚಾರವನ್ನು ಮಾಡೋಣ. ಇದರೊಳಗೆಲ್ಲ ಎಷ್ಟು ಮಹಿಮೆಗಳಿದೆ ಅಂತಂದ್ರೆ, ಗಾಳಿ ಹೇಗೆ ಹರಿಯುತ್ತೆ, ನಿಯಮೇನ ಅದು ತೆಳಗೆ ಬರುವಂತಹದ್ದು ಹೊರತು ಹಿಂಗ್ ಮೇಲೆ ಹೋಗೋದಲ್ಲ ಗಾಳಿ. ಅದು ಪಂಪ್ ಹಾಕಿ ಹೋಗಿಸ್ಬೇಕು. ಹಾಗಿರುವಾಗ ಏನಂತಾರೆ, ಶ್ವಾಸ ನಾವು ಒಳಗೆ ತಗೊಳ್ಬಹುದು ಸುಲಭವಾಗಿ, ಅದು ತಿರುಗಿ ಹೊರಗೆ ಹೇಗೆ ಬರುವುದು? ಅದು ಎಲ್ಲಿಂದ ಆಗತ್ತೆ, ಹೇಗಾಗತ್ತೆ, ಯಾರು ನಮ್ಮನ್ನು ನಿಯಮನ ಮಾಡ್ತಾರೆ? 21,600 ಶ್ವಾಸೋಚ್ಛ್ವಾಸ ಬಿಟ್ಟು 700 ಆಯ್ತು, 800 ಆಯ್ತು ಅಂದ್ರೆ BP ಹೆಚ್ಚಾಯ್ತು. 21,500, 400, 300 ಕಿಳಿತು ಅಂದ್ರೆ ಲೋ BP ಆಯ್ತು. ಎಲ್ಲಾನು ಮಾರಕ. ಒಬ್ಬ ಅಪಾನನ ಅನುಗ್ರಹ. ಉಪನಿಷತ್ತಿನಲ್ಲಿ ಬರ್ತದೆ, ಊರ್ಧ್ವಂ ಪ್ರಾಣಂ ಉನ್ನಾಯತೆ. ಮೇಲಿನ ಗಾಳಿಯನ್ನು ಪ್ರಾಣ ಕಳಿಸ್ತಾನೆ, ಕೆಳಗಿನ ಗಾಳಿ ಒಳಗೆ ತೆಗೆದುಕೊಳ್ಳುವುದೇನಿದೆ ಇದು ಅಪಾನನ ಕೆಲಸ. ಈ ಎರಡರ ಮಧ್ಯದೊಳಗೆ ಒಂದು ಮಿಷನ್ ಇದೆ. ಆ ಮಷಿನ್ ಏನು ಅಂತಂದ್ರೆ ಅದು ವಾಮನ ರೂಪಿಯಾದ ಭಗವಂತ. ಆ ವಾಮನ ರೂಪಿಯಾದ ಭಗವಂತ ತಾನು ನಿಂತು ತೆಗೆದುಕೊಳ್ಳೋದು, ಒಳಗೆ ಕಳಿಸೋದು, ಎರಡು ಕಾರ್ಯಗಳನ್ನು ಚಂದಾಗಿ ಮಾಡ್ತಾನೆ. ಈ ಅಪಾನ ನಾಮಕರಾಗ ಭಗವಂತನ ಎಷ್ಟು ಅನುಗ್ರಹ ಅಂತಂದ್ರೆ, ಸುಲಭದೊಳಗೆ ಗರ್ಭಧಾನವಾಗಬೇಕು ಅಂತಂದ್ರೆ ಅಪಾನ ನಾಮಕ ವಾಯುದೇವರ ಅನುಗ್ರಹ ಬೇಕು. ಸುಸೂತ್ರವಾಗಿ ನಾರ್ಮಲ್ ಡೆಲಿವರಿ ಆಗಬೇಕು ಅಂತಂದ್ರೆ ಅಪಾನ ನಾಮಕನಾಗಿರ್ತಕ್ಕಂಥ ಭಗವಂತನ ಅನುಗ್ರಹ ಬೇಕು, ಇಲ್ದಿದ್ರೆ ಆಗುವುದಿಲ್ಲ. ಈ ಅಪಾನ ನಾಮಕ ಸ್ವಲ್ಪ ಡಿಸ್ಟರ್ಬ್ ಆಗಿ ಹೆಚ್ಚು ಗಾಳಿ ಓಡಾಡಿಸಿದ್ರೆ ಡಿಸೆಂಟ್ರಿ, ಒದ್ದಾಡಬೇಕು ಅವನು. ವಾಮಿಟಿಂಗು, ಒದ್ದಾಡಬೇಕು ಅವನು. ಸ್ವಲ್ಪ 4 ಹೆಜ್ಜೆ ನಡೆಯೋದಕ್ಕೇನೆ ಉಪ್ಪಸ ಬರ್ಲಿಕ್ಕತ್ತು, ಪ್ರಾಣ ಹೆಚ್ಚು ಕಡಿಮೆ ಆಗ್ಲಿಕ್ಕತ್ತು ಅಂತಂದ್ರೆ ಅಸ್ತಮ ಬಾಟ್ಲಿ ಹಿಡ್ಕೊಂಡು ಓಡಾಡಬೇಕಾಗತ್ತೆ. ಈ ತರಹದ ಯಾವ ದುರವಸ್ಥೆಗಳೂ ಬರದಿರುವ ಹಾಗೆ ಕಂಡದ್ದು ತಿಂತೇವೆ, ತಿಂದದ್ದು ಜೀರ್ಣ ಮಾಡಿದ ಮೇಲೆ ಅದನ್ನು ಹೊಟ್ಟಿಯೊಳಗಿರುವ ಆಹಾರ ಘನಘೋರವಾದ ವಿಷ ಅದು.
ಒಳಗಿರುವ ಹಾಗಿಲ್ಲೇ ಇಲ್ಲ. ಒಳಗಿತ್ತು ಅಂತಂದ್ರೆ ಅವನು ರೋಗಿನೇ ಆಗಿರ್ತಾನೆ. 99 ಅಲ್ಲ 100% ಅವನು ರೋಗಿನೇ ಆಗಿರ್ತಾನೆ. ಆರೋಗ್ಯವಂತ ಅಂತಂದ್ರೆ ಅದು ಸರಳವಾಗಿ ಹೊರಗೆ ಹೋಗ್ಬೇಕು. ಹೊರಗೆ ಹೋಗುವ ಕೆಲಸವನ್ನು ಮಾಡುವವರು ಯಾರು? ಅಪಾನ ನಾಮಕ ವಾಯುದೇವರು. ಅವರನ್ನು ನಿಯಮನ ಮಾಡುವವನು ಯಾರು? ವಾಮನ ರೂಪಿಯಾದ ಭಗವಂತ. ಏನ್ ಕೊಟ್ಟಿವಿ ಅವನಿಗೆ? ನಮ್ಮ ಹಿರಿಯ ಆಚಾರ್ಯರೊಬ್ರು ಹೇಳ್ತಿದ್ರು, ಬದರಿಗೆ ಹೋಗಿದ್ರು 80-85 ವರ್ಷ. ಬದರಿಗೆ ಹೋಗಿದ್ರು. ಬದರಿಗೆ ಹೋದಾಗ ಅಲ್ಲಿ ತಂಪಿಗೆ ಮೂತ್ರ ಬಾಧೆ ಆಯ್ತು. ಆಮೇಲೆ ಅವ್ರನ್ನ ಅಲ್ಲಿಂದ ಏರ್ಲಿಫ್ಟ್ ಮಾಡಿ ಏನಂತಾರೆ ದಿಲ್ಲಿ ಕರ್ಕೊಂಡ್ಬಂದು ದಿಲ್ಲಿ ಒಳಗ ಎಲ್ಲ ಮಾಡಿ ಅಷ್ಟಕ್ಕೆ 4-4.5 ಲಕ್ಷ ರೂಪಾಯಿ ಖರ್ಚಾಯ್ತು. ಆಗ ವಿದ್ಯಾಪೀಠಕ್ಕೆ ಬಂದ್ರು. ತಿರುಗಿ 1 ದಿವಸ ಬಿಟ್ಟು 2 ದಿವಸ ಬಿಟ್ಟು ವಿದ್ಯಾಪೀಠಕ್ಕೆ ಬಂದ್ರು. ಏನೇನಾಯ್ತು ಘಟನೆ ಅಂತ ಎಲ್ಲರೂ ಕೂಡ್ಸ್ಕೊಂಡು ಹೇಳಿಕತ್ತಿದ್ರು. ಆಗ ಅವ್ರು ಒಂದು ಮಾತು ಹೇಳಿದ್ರು, ಒಂದು ಬಾರಿ ಮೂತ್ರ ವಿಸರ್ಜನೆ ಆಗಬೇಕು ಅಂದ್ರೆ 4.5 ಲಕ್ಷ ಖರ್ಚಾಯ್ತು. ಹಾಗಿದ್ರೆ ದೇವ್ರು ನಮ್ಮಿಂದ ಎಷ್ಟು ಮಾಡಿಸ್ತಾನೆ? ನಿಯಮೇನ ಅಪಾನ ನಾಮಕ ವಾಯುದೇವರ ಕರುಣೆ. ಅಂದ್ರೆ ಅಲ್ಲಿಂದ ಪ್ರಾರಂಭ ಎಲ್ಲಿವರೆಗೆ ಅಂತಂದ್ರೆ ನಮಗೆ ಮೋಕ್ಷಕ್ಕೆ ಹೋಗುವವರೆಗೂ ಕೂಡ ಈ ಪ್ರಾಣಾಪಾಲನ ನಮ್ಮ ಜೊತೆಗಿದ್ದಾರೆ, ನಮಗೆ ಅನುಗ್ರಹವನ್ನು ಮಾಡ್ತಾ ಇರ್ತಾರೆ. ಅವರಿಬ್ಬರ ನಿಯಮನ ಮಾಡುವುದಕ್ಕಾಗಿ ವಾಮನ ರೂಪಿಯಾದ ಭಗವಂತ ಅಖಂಡವಾಗಿ ನಮ್ಮ ಜೊತೆಗಿರ್ತಾನೆ. ಏನ್ ಕೇಳಾನೆ, ಏನ್ ಬಿಟ್ಟಾನೆ, ಏನ್ ಅಪೇಕ್ಷೆ ಪಟ್ಟಾನೆ ನಮ್ಮಿಂದ? ಇಷ್ಟೆಲ್ಲ ಕೆಲಸಕ್ಕಾಗಿ ಇದು ನಿರ್ನಿಮಿತ್ತಕವಾಗಿರ್ತಕ್ಕಂಥ ಉಪಕಾರವಿದೆ. ಈ ಉಪಕಾರವನ್ನು ಮಾಡಿರ್ತಕ್ಕಂಥ ದೇವರಿಗೆ ಒಂದು ಸೆಲ್ಯೂಟ್ ಬೇಡ, ಒಂದು ನಮಸ್ಕಾರ ಬೇಡವಾ? ವಾದಿರಾಜರು ಹೇಳ್ತಾರೆ, ಕೋವಾ ಜೀವ ಪರಸ್ತ್ರಾತ ದೇವಾಚಿ ವಾಜಿದೇವತಃ ಯೋ ಅರ್ವಾಕ್ ಆಯಾತಿ ಯಶ್ಚೋರ್ಧ್ವಂ ತಾವು ಭೋ ವಾಮನಾಶ್ರಿತೋ. ಆ ಪ್ರಾಣ ಮತ್ತು ಅಪಾನರಿಬ್ಬರು ವಾಮನನನ್ನು ಆಶ್ರಯಿಸಿಕೊಂಡಿದ್ದಾರೆ. ಅಂತಹ ವಾಮನ ರೂಪಿಯಾದ ಭಗವಂತ. ಸುಮ್ಮನೆ ವಿಚಾರವನ್ನು ಮಾಡೋಣ. ಈಗ ನಾನು ಮಾತನಾಡ್ತಾ ಇದ್ದೇನೆ, ಫ್ಲೋ ಆಗಿ 40 ನಿಮಿಷ ನಾನು ಮಾತನಾಡ್ತಾ ಇರುವಾಗ ನನಗೇನು ಎಚ್ಚರಿಕೆ ಇಲ್ಲ. ಗಾಳಿ ಒಳಗೆ ಹೋಗೋದು ನಿಂತ್ರೆ ಮಾತು ಬರುತ್ತೇನಾ? ಗಾಳಿ ಹೊರಗೆ ಬರುವುದು ನಿಂತ್ರೆ ಮಾತು ಬರುತ್ತೇನಾ? ಇಲ್ಲ ನಾನು 8 ಅಕ್ಷರ ಆದ ಮೇಲೆ ಗಾಳಿ ತಗೋತೇನೆ, 12 ಅಕ್ಷರ ಆದ್ಮೇಲೆ ಗಾಳಿ ಬಿಡ್ತೇನೆ ಅಂತ ಹೇಳಿ ಏನಾದ್ರು ಪ್ಲಾನ್ ಮಾಡಿಕೊಂಡು ನಾನು ಮಾತಾಡ್ಲಿಕ್ಕೆ ಸಾಧ್ಯವ? ಯಾವಾಗ ಗಾಳಿ ಹೋಗುತ್ತೋ, ಯಾವಾಗ ಹೇಗೆ ಬರುತ್ತೋ ಏನೂ ಗೊತ್ತಾಗುವುದಿಲ್ಲ. ಒಂದೇ ಸೆಕೆಂಡ್ ಈಗ ಅತ್ಯಂತ ಏನಂತಾರೆ ವೈಭವದಿಂದ ಮೈಮರ್ತು ಮಾತನಾಡ್ತಾ ಇರುವಾಗ ಆ ಗಾಳಿ ಹೋಗುವ ಬರುವ ಕ್ರಿಯೆ 1 ಸೆಕೆಂಡ್ ನಿಂತಿತ್ತು ಅಂತಂದ್ರೆ 5 ಲಕ್ಷ ರೂಪಾಯಿ ನಾನು ಮೀಸಲು ಇಡ್ಲೇಬೇಕು. ಅದಕ್ಕೆ ಹೆಸರಿಡ್ತಾರೆ ಹಾರ್ಟ್ ಅಟ್ಯಾಕ್ ಅಂತ. ಯಾವ ಕ್ಷಣದೊಳಗೂ ಯಾರಿಗೂ ಎಲ್ಲೂ ದಾಳಿ ಮಾಡಬಹುದು. ಇವತ್ತಿನವರೆಗೂ ನಮ್ಮ ವಯಸ್ಸು ಎಷ್ಟಾಗಿದೆ ಅಲ್ಲಿಯವರೆಗೂ ಕೂಡ ನಾವು ವೈಭವದಿಂದ ಇದ್ದೇವೆ, ಗಟ್ಟಿಯಾಗಿದ್ದೇವೆ, ಸುಲಭದಿಂದ ಇದ್ದೇವೆ. ಮುಂದೂ ಅಷ್ಟೇ ಸುಲಭದೊಳಗಿಟ್ಟು ನಮ್ಮಿಂದ ಸಾಧನೆಯನ್ನು ಮಾಡಿಸ್ತಾನೆ. ಈ ಉಪಕಾರವನ್ನು ನಿರಂತರವಾಗಿ ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ವಾದಿರಾಜರು ಪ್ರಾರ್ಥನೆಯನ್ನು ಮಾಡ್ತಾರೆ. ಸುಮಿತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮಸದೇಯಂ ಶ್ರೀಸಹಾಯಂ ಭಜೇಯಂ. ಹೇ ಅನಂತ ಗುಣ ಪರಿಪೂರ್ಣನಾದ ಶುಭ್ರಕಾಯ, ಯಾವ ದೋಷಗಳು ಇಲ್ಲದೆ ಇರುವ ಸಖಾಯಂ. ಸಖಾಯಂ ಇಷ್ಟೇ ಸಾಕು ದೇವರಿಗೆ ಚಿಂತನೆಯನ್ನು ಮಾಡೋದು. ನನ್ನ ಗೆಳೆಯ ದೇವರು, ನನ್ನ ಗೆಳೆಯ ದೇವರು. ನನ್ನ ಯಾರೋ ಒಬ್ಬ ಗೆಳೆಯ ನನಗೆ ಮನಿಗ್ ಕರ್ದ, ಬಾರಪ್ಪ ಅಂತ ಮನಿಗ್ ಕರ್ದ. ನಾವೆಲ್ಲೋ ಮಾರಾಯ ಬರುವುದಿಲ್ಲ ಅಂತಂದೆ. ನನ್ನ ಆತ್ಮೀಯ ಮಿತ್ರಪ್ಪ, ನಾವು ಓದುವಾಗ ಎಲ್ಲ ಬಹಳ ಫ್ರೆಂಡ್ಶಿಪ್ ಇತ್ತು ನಮ್ಮಲ್ಲಿ, ಬಂದು ಹೋಗು ಅಂತಂದ. ಮನೆಗೆ ಹೋದ್ವಿ. ಮನೆಗೆ ಹೋದಾಗ ಜಾಗವಿಲ್ಲ, ಗಾಳಿ ಇಲ್ಲ, ಬೆಳಕಿಲ್ಲ, ಉಡೋದಕ್ಕೆ ಅವನಿಗೆ ದೋತ್ರಗೀತ್ರ ಇಲ್ಲ, ನಾಸ್ತಿಕನಾಗಿ ಬೆಳೆದಾನ. ಆ ಅಂಗಿ ಹಾಕೊಂಡೇ ಬಂದು ನಮಗೊಂದು ಹಾಲು ಕೊಟ್ಟ, ಗ್ಯಾಸ್ ಮೇಲೆ ಕಾಯಿಸಿ ಹಾಲು ಕೊಟ್ಟ. ಏನೋ ಮಾಡಿದ, ಅಸ್ತವ್ಯಸ್ತ ಮಾಡಿದ, ಏನೋ ಮಾಡಿದ. ಬೇಡ ಅಂತ ಮಾರಿ ಮೇಲೆ ಚೆಲ್ಲಿಗೆ ಬರುವುದಿಲ್ಲ, ತಗೊಂಡು ಬಂದೆವು. ತಿರುಗಿ ಮತ್ತೊಮ್ಮೆ ಕರೆದ್ರೆ ಅಂದ್ರೆ ಏನ್ ಉಳಿತು ನಮ್ಮ ಗೆಳೆತನಕ್ಕೆ? ಅಂತ ಗೆಳೆಯನ ನಮ್ಮ ದೇವ? ಅಂತ ಗೆಳೆಯನ? ನಾ ಇನ್ನೊಂದು ಮಾತನ್ನ ಹೇಳ್ತೇನೆ. ಯಾವುದೋ ಒಂದು ಕರಿ ಗ್ಲಾಸಿನೊಳಗೆ ಒಂದು ಇಷ್ಟು ಚಾ ಕೊಟ್ಟ.
ಆ ಒಂದು ಸ್ಲಮ್ ಏರಿಯಾ ಇದೆ, ಇಲ್ಲೆಲ್ಲ ಬಹಳ ಕಡಿಮೆ. ಮುಂಬೈ ಒಳಗಂದ್ರೆ ದೊಡ್ಡ ದೊಡ್ಡ ಮೋರೆ, ಆ ಮೋರಿ ಮೇಲೆ ಮನೆ ಕಟ್ಟಿಕೊಂಡಿರ್ತಾರೆ, ಆ ಮೋರಿ ಪಕ್ಕದೊಳಗೆ ಮನೆ ಇರ್ತದೆ. ಅಂತಲ್ಲಿ ಎಲ್ಲೋ ಕರ್ಕೊಂಡು ಹೋದ, ಏನೋ ಕುಡಿದ, ಮತ್ತೊಮ್ಮೆ ಕರೆದ್ರೆ ನಾವು ಹೋಗ್ತೇವ? ಹೋಗ್ಲಿಕ್ಕೆ ಆಗುವುದಿಲ್ಲ. ಅದೇ ಮೋರಿ ಒಳಗೇನೆ ಹುಳವಾಗಿ ಹುಟ್ಟಿದರೂ ಕೂಡ ಆ ಹುಳದ ಜೊತೆಗೆ ಅಂತರ್ಯಾಮಿಯಾಗಿ ದೇವ ಸಖನಾಗಿ, ಅವಿಜ್ಞಾತ ಸಖನಾಗಿ ಯಾವಾಗಲೂ ಇರ್ತಾನೆ ಅಂತಂದ್ರೆ ನಿಜವಾದ ಗೆಳೆಯ ಈಗಿನವರ ಆ ಭಗವಂತನ. ಆದ್ದರಿಂದಾಗಿ ದೇವರನ್ನು ಸಖಾಯಂ, ಅನಾದಿ ಕಾಲದಿಂದ ಎಷ್ಟು ಯೋನಿಗಳು? 84 ಲಕ್ಷ ಯೋನಿಗಳು. ತೆತ್ತ ಜನ್ಮಗಳೆಷ್ಟು? ಒಂದೊಂದು ಯೋನಿಯೊಳಗೆ ಒಂದೊಂದೇ ಕೋಟಿ ಸಾಲ ಹುಟ್ಟಿ ಬಂದಿವಂತ ಇಟ್ಟುಕೊಳ್ಳೋಣ. ಜಸ್ಟ್ 84 ಲಕ್ಷ ಇಂಟು ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ. ಗಾಬರಿ ಆಗತ್ತೆ, ಟೆನ್ಷನ್ ಆಗತ್ತೆ, ಸಮಸ್ಯೆ ಆಗತ್ತೆ. ಅಂತದ್ ಎಲ್ಲಾ ಯೋನಿಗಳಲ್ಲೂ ಕೂಡ ಭೂಮಿ ಮೇಲಿದ್ದಾಗೆ, ನರಕಕ್ಕೆ ಹೋದಾಗೆ, ಸ್ವರ್ಗಕ್ಕೆ ಹೋದಾಗೆ, ಏನಂತಾರೆ, ಸಾಧನೆ ಮಾಡ್ತಾ ಇರುವಾಗ, ಪಾಪಕರ್ಮಗಳನ್ನು ಮಾಡ್ತಾ ಇರುವಾಗ, ಒಳ್ಳೆ ಕರ್ಮಗಳನ್ನು ಮಾಡ್ತಾ ಇರುವಾಗ, ಮಲಗಿದಾಗ, ಎದ್ದಾಗ, ಪ್ರತಿ ಕ್ಷಣಕ್ಕೂ 8 ಗಂಟೆಗೆ ದೇವ್ರು ಎಬ್ಬಿಸ್ಬೇಕು. 8 ಗಂಟೆ ನಿದ್ದೆ ಆದ್ಮೇಲೆ ಅವನೇ ಇಲ್ಲ ಅಂತಂದ್ರೆ ಏನಿದೆ? ನಿದ್ದೆ ತಂದುಕೊಂಡಿಲ್ಲ ಅಂದ್ರೆ ಏನಿದೆ? ನೋಡಿದ ಆಹಾರ ಹುಳವಾಗಿ ಕಾಣಿಸುತ್ತೆ, ತಿನ್ಲಿಕ್ಕೆ ಆಗುವುದಿಲ್ಲ. ಇವತ್ತಿನ ಎಷ್ಟು ಹುಡುಗರು ಮನೆ ಅನ್ನ ತಿನ್ನೋದಿಲ್ಲ, ಪಾನಿಪುರಿ ತಿಂತಾರೆ. ಅದಕ್ಕೆ ರುಚಿ ಹುಟ್ಟಿಸಿದ ದೇವ, ಒಳಗಿರುವ ದೇವ ಹೊರಗಿನ ಅನ್ನದ ಮೇಲೆ ರುಚಿ ಹುಟ್ಟಿಸಿದ. ಪುಣ್ಯ ನಮ್ಮದು ಶರ ಮೇಲೆ ನಮಗೆ ರುಚಿ ಹುಟ್ಟಿಸಿಲ್ಲ, ಮಾಂಸದ ಮೇಲೆ ರುಚಿ ಹುಟ್ಟಿಸಿಲ್ಲ. ಹೀಗೆ ನೂರಾರು ಸಾವಿರಾರು ತರಹದಿಂದ ನನಗೆ ಅವಿಜ್ಞಾತ ಸಖನಾಗಿ ನನ್ನ ಜೊತೆಗೆ ಇದ್ದು ನನ್ನನ್ನು ಸನ್ಮಾರ್ಗದಲ್ಲಿ ಇರಿಸಿದ ಹೇ ಭಗವನ್, ನೀನೇ ನನ್ನ ಸಖಾಯ, ನೀನೇ ನನ್ನ ಗೆಳೆಯ. ಆಮೇಲೆ ಉಳಿದವರೆಲ್ಲ ಇದ್ದಾರೆ, ಅವ್ರನ್ನೆಲ್ಲ ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ಆಮೇಲಿನ ಸ್ಥಾನ ಅವರೆಲ್ಲ ಅಂಥದ್ದು. ಸಖಮಯಂ ಅರಸಾಯಂ ಅರಪಾಯಂ. ಇಂಥ ಗೆಳೆಯ ನೀನು ಬಿಡ್ತೀಯನೋ? ನೀನು ಬಿಡಬೇಡಪ್ಪ. ಒಂದು ಕ್ಷಣಕ್ಕೂ ನನ್ನನ್ನು ಬಿಡಬೇಡ. ಬಿಟ್ಟು ನನ್ನ ಅಸ್ತಿತ್ವವೇ ಇರುವುದಿಲ್ಲ, ನನ್ನ ಶ್ವಾಸೋಚ್ಛ್ವಾಸವಿರುವುದಿಲ್ಲ, ಗೋಪಾಲ ಅಂತ ಅನ್ನೋದೇ ಇರುವುದಿಲ್ಲ, ಕಾನ್ಸೆಪ್ಟೇ ಇರುವುದಿಲ್ಲ. ಅಂತ ಗೆಳೆಯ ನೀನು. ಮುಕ್ತಿ ಉಪಾಯ ವ್ಯಾಯ, ಮುಕ್ತಿಯ ಉಪಾಯವನ್ನು ತೋರಿಸು. ಗೆಳೆಯ ಅಂತಂದ್ರೆ ಸಂಧ್ಯಾವನ ಕರೆಯೋನು ಗೆಳೆಯ, ಪೂಜೆ ಮಾಡ್ಲಿಕ್ಕೆ ಕರೆಯೋನು ಗೆಳೆಯ, ಹೊರತು ಪಾನಿಪುರಿ ತಿನ್ಲಿಕ್ಕೆ ಕರೆಯೋನು ಗೆಳೆಯನಲ್ಲ. ಹೋಟೆಲ್ ಕರೆಯೋನು ಗೆಳೆಯವನಲ್ಲ. ಯಾಕಂದ್ರೆ ಗೆಳೆಯ ಯಾರು ಅಂತಂದ್ರೆ ಸನ್ಮಾರ್ಗದಲ್ಲಿ ಇರಿಸುವವನು ಗೆಳೆಯ. ಕೆಟ್ಟ ಮಾರ್ಗ ಕೆಳಕೊಂಡು ಹೋಗೋನು ಅವನೇ ಗೆಳೆಯನಾಗ್ತಾನೆ. ಹಾಗಾಗಿ ನೀನು ನನ್ನ ಗೆಳೆಯ ಅಲ್ವಾ? ಹೈಗ್ರೀವ, ಹರಿ, ನಾರಾಯಣ, ಕೃಷ್ಣ, ನೀನು ನನ್ನ ಗೆಳೆಯ ಅಲ್ವಾ? ಹಾಗಾದ್ರೆ ನನಗೆ ಯಾಕೆ ಮುಕ್ತಿ ಉಪಾಯವನ್ನು ತೋರಿಸುವುದಿಲ್ಲ? ಮುಕ್ತಿ ಮಾರ್ಗವನ್ನು ತೋರಿಸ್ತಾನೆ. ವಾದರಾಜ ಹೇಳ್ತಾರಲ್ಲ ಹಾಡಿನೊಳಗೆ, ಇದೇ ಹಾದಿನಿ ಹಿಡಿ ನಿನ್ನ ಎದುರಿಗೆ ವೈಕುಂಠ ನಡಿ, ಬಲಕ್ಕೆ ಕಾಣೋದು ಮಾರುತಿ ಗುಡಿ, ಬಲಕ್ಕೆ ಮಾಡಿ ಕುದುರೆ ಒಡಿ ಎಂಬುದಾಗಿ ಹೇಳ್ತಾರಲ್ಲ, ಹಾಗೆ ನನಗೆ ಮುಕ್ತಿ ಮಾರ್ಗವನ್ನು ತೋರಿಸು ಎಂಬುದಾಗಿ. ಆ ಕಾರಣಕ್ಕಾಗಿ ನಾನು ಧ್ಯೇಯಂ, ನಿರಂತರವಾಗಿ ಪ್ರತಿನಿತ್ಯವೂ ಬಿಡದೆ 10 ಸೆಕೆಂಡ್ ಅದಕ್ಕೊಂದು ಧ್ಯಾನ ಮಾಡ್ತೇನೆ ನಾನು. ಬೇಡ 1 ನಿಮಿಷ ಧ್ಯಾನ ಮಾಡುವಷ್ಟು ನಮಗೆ ಸಮಯವಿಲ್ಲ, ಬೇಡ. ಋಷಿಗಳು, ಜ್ಞಾನಿಗಳು 10 ನಿಮಿಷ, 18 ನಿಮಿಷ, 20 ನಿಮಿಷ, ತಾಸು, 2 ತಾಸು, 4 ತಾಸು, 8 ತಾಸು, 24 ತಾಸು ಅವರು ಧ್ಯಾನ ಮಾಡ್ತಾರೆ, ಮಾಡಿಕೊಳ್ಳಿ. ಅವರ ಮಾರ್ಗದಲ್ಲಿ ನಾನು ಬಂದದ್ದಕ್ಕಾಗಿ 10 ಸೆಕೆಂಡ್ ನಾನು ಕಣ್ಣು ಮುಚ್ಚಿ ನಾನು ಧ್ಯಾನ ಮಾಡ್ತೇನೆ. ದೇವರಿಗೆ ಪುಷ್ಪವನ್ನು ಏರಿಸುವಾಗ 10 ಸೆಕೆಂಡ್ ಧ್ಯಾನ. ಎಷ್ಟು ದಿವ್ಯವಾದ ಸ್ಥಾನ! ಈ ಪುಷ್ಪದಲ್ಲಿರುವ ವಾಸನೆ ಮಣ್ಣಿನೊಳಗಿಲ್ಲ, ನೀರಿನೊಳಗಿಲ್ಲ, ಬೇರಿನೊಳಗಿಲ್ಲ, ಕಾಂಡದೊಳಗಿಲ್ಲ, ಸಣ್ಣ ಟೊಂಗೆಗಳಲ್ಲಿಲ್ಲ, ಎಲೆ ಒಳಗಿಲ್ಲ, ಹೂವಿನೊಳಗಿಲ್ಲ. ಆ ಹೂವಿನ ಏನಂತಾರೆ ದೇಹದೊಳಗೆ ಮಾತ್ರ ಈ ಸುಗಂಧ ಇಟ್ಟಿದ್ದಾನೆ ಅಂತಂದ್ರೆ ಈ ಎಷ್ಟು ಅದ್ಭುತವಾದ ಸೃಷ್ಟಿಯನ್ನು ಮಾಡಿಯೋ ಹೇ ಭಗವನ್ ಅಂತ 10 ಸೆಕೆಂಡ್ ಚಿಂತನೆ ಮಾಡಿ ಹೂ ಎಸ್ಲಿಕ್ಕೆ ಆಗುವುದಿಲ್ಲ. ಜಗತ್ತಿನ ಎಲ್ಲ ವಸ್ತುಗಳ ಮೇಲೆ ನಮಗೆ ಬೇಸರಿಕೆ ಬರುತ್ತೆ, ಅನ್ನದ ಮೇಲೆ ಎಂದಿಗೂ ಬೇಸರಿಕೆ ಬರೋದಿಲ್ಲ. ಏನಿಟ್ಟಿದೆಯಾ ಅನ್ನದೊಳಗೆ ಅಂತದ್ದು? ಏನ್ ಸೃಷ್ಟಿ ಮಾಡಿದೆ ನೀ ಅನ್ನವನ್ನು? ಹೇಗೆ ಸೃಷ್ಟಿ ಮಾಡಿದೆ ನೀನು ಅನ್ನವನ್ನು? ಏನು ಕುಡಿದ್ರೂ ತೃಪ್ತಿ ಆಗುವುದಿಲ್ಲ. ಫ್ರಿಜ್ ನೀರು ಕುಡಿಲಿ, ರಸ್ತ ಕುಡಿಲಿ, ಪಾನಕ ಕುಡಿಲಿ, ಎಳ್ನೀರು ಕುಡಿಲಿ,
ಏನ್ ಬೇಕಾದ್ರೂ ಕುಡಿಲಿ, ತೃಪ್ತಿ ಆಗೋದಿಲ್ಲ. ಆ ತೃಪ್ತಿ ಆಗೋದು ಆ ನೀರು ಕುಡಿದ್ರೆ ತೃಪ್ತಿ ಆಗತ್ತೆ. ಏನು ಮಾರಾಯ ಆ ನೀರಿನೊಳಗಿಟ್ಟಿ ನೀನು, ಏನಿಟ್ಟಿ ನೀನು, ಹೇಗೆ ಸೃಷ್ಟಿ ಮಾಡಿದಿ ನೀನು? ಆ ಸೃಷ್ಟಿ ಮಾಡೋದಕ್ಕಾಗಿ ನಿನ್ನ ಪ್ಲಾನ್, ನಿನ್ನ ಬುದ್ಧಿ, ನಿನ್ನ ನಾಲೆಜ್ ಎಷ್ಟು ಅದ್ಭುತವಾಗಿದೆ ಇದು. ಅಪಾರವಾದ ರಾಶಿ ರಾಶಿ ಸಮುದ್ರವಿದೆ. ಆ ಸಮುದ್ರದ ಒಂದು ಹನಿ ನನಗೆ ಕುಡಿಲಿಕ್ಕೆ ಬರೋದಿಲ್ಲ. ಈ ನದಿಯಿಂದ ಬರುವ ನೀರಿನೊಳಗೆ ಆ ನದಿ ನೀರು ಸಮುದ್ರಕ್ಕೆ ಹೋಗಿ ಸೇರವ. ಆ ಸಮುದ್ರದಿಂದಲೇನೆ ನೀನ್ ನೀರು ತಗೊಂಡು ನಾನು ಸೃಷ್ಟಿ ಮಾಡಿದೀಯಾ. ಆ ನೀರು ಮಾತ್ರ ಸಮುದ್ರದ ನೀರು ಸಿಹಿ ಮಾಡಿ ನನಗೆ ಕೊಟ್ಟು, ನನಗೆ ಆ ಸಮುದ್ರದ ನೀರು ಸಿಹಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿನ್ನಲ್ಲಿ ಎಂತ ಅದ್ಭುತವಾದ ಕೌಶಲವಿದೆ ಇದು. ಈ ತರಹದ ಚಿಂತನೆ, ಧ್ಯಾನ, ಅನುಸಂಧಾನ ಇವುಗಳನ್ನು 10 ಸೆಕೆಂಡು, 5 ಸೆಕೆಂಡು ಈ ತರಹದ ಉಪನ್ಯಾಸಗಳನ್ನು ಕೇಳಿದಾಗ ಅವನು ಲಿಸ್ಟ್ ಔಟ್ ಮಾಡಿಕೊಂಡು ಧ್ಯಾನವನ್ನು ಮಾಡುವ. ಹೇ ಭಗವನ್ ಧ್ಯೇಯಂ, ನೀನು ಧ್ಯೇಯನಾಗಿದ್ದೀಯಾ, ನನಗೆ ಶ್ರೀ ಸಹಾಯ ಲಕ್ಷ್ಮೀ ಒಡೆಯನಾಗಿದ್ದೀಯಾ, ಅಂತಹ ನಿನ್ನನ್ನು ನಾನು ಭಜೇಯಂ, ನಿರಂತರವಾಗಿ ನಿನ್ನನ್ನು ಧ್ಯಾನವನ್ನು ಮಾಡ್ತೇನೆ. ಸದಾ ರಹಸ್ಯಸ್ತು ತರುತ್ತ ಮಿಸ್ತ್ರ ಪ್ರದೀಪ ಪಾಪಾತ್ಮ ವಿರಪ್ರದೃಶ್ಯ ಹಯಾಸ್ಯ ವಿಶ್ವಾಶ್ರಯ ಭಕ್ತವಶ್ಯ ತವಾಂಘ್ರಿ ದಾಸ್ಯಂ ಮಮ ಸರ್ವದಾಸ್ಯಾತ್. ಈ ದೇವರ ಧ್ಯಾನವೇನಿದೆ ನಮ್ಮ ಶಾಸ್ತ್ರದೊಳಗೆ ಹೀಗೆಲ್ಲ ಮೈಕ್ ಇಟ್ಟುಕೊಂಡು ಹೇಳುವಂಥದ್ದು ಅಲ್ಲವೇ ಅಲ್ಲ. ದೇವರ ಮಹಿಮೆಗಳನ್ನು ಇವತ್ತ ನಮ್ಮ ಸ್ವಾಮಿಗಳು, ನಮ್ಮ ಗುರುಗಳು ಅನುಗ್ರಹವನ್ನು ಮಾಡಿದ್ದಾರೆ, ಉಪನ್ಯಾಸವನ್ನು ಮಾಡ್ರಿ, ಎಲ್ಲರಿಗೂ ಉಪಯೋಗವಾಗಲಿ ಅಂತ ಹೇಳಿದ್ದಾರೆ. ಅದೊಂದು ಪ್ರಥಾ ಹಾಕಿಕೊಟ್ಟಿದ್ದಾರೆ, ಇವತ್ತು ಬಂದಿದೆ. ಇದು ಹಿಂದೆ ಇರಲಿಲ್ಲ. ಇದು ರಹಸ್ಯವಾಗಿರ್ತಕ್ಕಂಥದ್ದು ದೇವರ ಧ್ಯಾನ, ದೇವರ ಜ್ಞಾನ, ದೇವರ ಚಿಂತನೆ. ಇದು ರಹಸ್ಯ ಸ್ತುತ, ಅತ್ಯಂತ ಏಕಾಂತದೊಳಗೆ ತಿಳಿದುಕೊಳ್ಳುವಂತಹದ್ದು. ಹೃತ್ತಮಿಸ್ರ ಪ್ರದೀಪ, ಹೃದಯಾಂಧಕಾರವನ್ನು ನಾಶ ಮಾಡುವುದಕ್ಕೆ ಅತ್ಯಂತ ಪ್ರಕಾಶಮಾನನಾದ ಸೂರ್ಯ ನೀನು. ನಿನ್ನ ಒಂದೊಂದು ಜ್ಞಾನ. ಪಾಪಾತ್ಮಭಿರಪ್ರದೃಶ್ಯ, ಯಾರು ಪಾಪವನ್ನು ಮಾಡ್ತಾರೆ ಅವರಿಗೆ ನೀನು ಕಾಣುವುದೇ ಇಲ್ಲ, ನೀನು ತೋರುವುದೇ ಇಲ್ಲ. ಸುಮ್ಮನೆ ವಿಚಾರವನ್ನು ಮಾಡೋಣ. ತಮಗೆಲ್ಲ ಬರುವ ಪ್ರಸಿದ್ಧವಾದ ಹಾಡು, ಮಂದಭಾಗ್ಯರಿಗೆ ದೊರಕದ ಇವರ ಮಹಾಸೇವ. ರಾಯರು ನಮ್ಮ ಮುಂದೆ ಬಹಳ ದೊಡ್ಡವರು, ವಿಚಾರವಿಲ್ಲ, ಮತ್ತೆ ಯಾರು ತಪ್ಪು ತಿಳಿಬಾರ್ದು. ದೇವರ ಮುಂದೆ ರಾಯರೊಂದು ಸಣ್ಣ ಹುಳ. ಅಂದರೆ ರಾಯರ ಸೇವೆಯೇ ಪಾಪಿಷ್ಠರಿಗೆ ಸಿಗುವುದಿಲ್ಲ ಅಂತಂದ ಮೇಲೆ ಆ ರಾಯರಿಗಿಂತಲೂ ಉತ್ತಮರು ಉಳಿದ ಜ್ಞಾನಿಗಳು, ವಾದಿರಾಜರು, ವ್ಯಾಸರಾಜರು, ಅವರಿಗಿಂತಲೂ ಉತ್ತಮರು ಟೀಕಾರಾಯರು, ಅವರಿಗಿಂತಲೂ ಉತ್ತಮ ದೇವಾದಿ ದೇವತೆಗಳು, ಮುಖ್ಯ ಪ್ರಾಣದೇವರು, ಆ ಮುಖ್ಯ ಪ್ರಾಣದೇವರಿಗಿಂತಲೂ ಕೋಟಿ ಪಟ್ಟು ಉತ್ತಮರು ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯಿಂದಲೂ ಅನಂತಾನಂತ ಪಟ್ಟು ಉತ್ತಮ ನಮ್ಮ ನಾರಾಯಣ. ಆ ನಾರಾಯಣ ಕುಕ್ಕಟ್ಟು ಸಿಗ್ತಾನ ನಮ್ಮ ಪಾಪಗಳಿಗೆ. ಪಾಪಾತ್ಮನೇ ಅಪ್ರದೃಶ್ಯ, ಪಾಪಿಷ್ಠರಿಗೆ ಗೋಪಿಯಿಂದ ಹಂಚಿಕೊಳ್ಳುವ ಸೌಭಾಗ್ಯ ಸಿಗುವುದಿಲ್ಲ, ಮನಸ್ಸೇ ಕೊಡುವುದಿಲ್ಲ. ಪಾಪಿಷ್ಠರಿಗೆ ಜನಿವಾರ ಹಾಕಿಕೊಳ್ಳುವ ಸೌಭಾಗ್ಯ ಕೊಡುವುದಿಲ್ಲ. ಪಾಪಿಷ್ಠರಿಗೆ ವೈಶ್ವದೇವದ ಅನ್ನ ಜೀವನ ಪರ್ಯಂತ ಸಿಗುವುದಿಲ್ಲ. ಪುಣ್ಯ ಮಾಡಬೇಕು, ಹಿರಿಯರ ಪುಣ್ಯವಿದೆ. ಇವತ್ತು ಇಲ್ಲಿರುವ ನಮ್ಗೆಲ್ಲರಿಗೂ ದೇವರು ಏನಂತಾರೆ, ಉತ್ತಮವಾದ ಅನ್ನ ಕೊಟ್ಟಿದ್ದಾನೆ, ಉತ್ತಮವಾದ ಸಂಸ್ಕಾರ ಕೊಟ್ಟಿದ್ದಾನೆ. ಇದು ದೇವರಿಗೆ ನಾವು ಅತ್ಯಂತ ಋಣಿಯಾಗಿರಬೇಕು. ಇಷ್ಟು ಪಾಪಗಳು ಮಾಡಿದ್ದೆ ಸಾಕು. ದಾಸರಾಯರು ಹೇಳ್ತಾರೆ, ಇಷ್ಟು ಪಾಪಗಳನ್ನು ನಾನು ಮಾಡಿಬಿಟ್ಟೇನೆ, ಈಗ ನನಗೇನೂ ಒಳಿತಾಗಬಾರದು, ಅಷ್ಟು ಪಾಪಗಳನ್ನು ಮಾಡಿಟ್ಟಿದ್ದೆ. ಅಷ್ಟಿದ್ರೂ ನೀನು ನನಗೆ ಒಳಿತು ಮಾಡ್ತೀಯಲ್ಲ, ಹೆಂಗೋ ಮಾಡ್ತೇನೆ. ತಿಂಗಳಿಗೆ 29 ದಿವಸ ನಾನು ಆಫೀಸ್ ತಪ್ಪಿಸೀನಿ, ನನಗೆ ಗೊತ್ತದ. ಹಾಗಿದ್ರು ನೀ ಸ್ಯಾಲ್ರಿ ಕೊಡ್ತೀಯಲ್ಲ. ಎಂಥದ್ದು ಕಾರಣ ನಿಂತು, ಎಂಥ ಕಾರಣ, ಎಂಥ ದಯವಿದೆ. ಇದು ವಾದಿರಾಜರು ಹೇಳ್ತಾರೆ, ಪಾಪಾತ್ಮಭೇದ ಅಪ್ರದೃಶ್ಯ ಹಯಾಸ್ಯ ವಿಶ್ವಾಶ್ರಯ ಭಕ್ತವಶ್ಯ. ನೀನು ಎಂಥ ವಿಚಿತ್ರ ಅಂತಂದ್ರೆ, ನಿನ್ನ ಮಾತೆಂಬ ಹಗ್ಗದಿಂದ, ವಾಚಿಪಂಕ್ತಿ ಅಂತ ಕರೀತಾರೆ, ಮಾತೆಂಬ ಹಗ್ಗದಿಂದ ಇಡೀ ಜಗತ್ತನ್ನು ಕಟ್ಟಿಟ್ಟಿ ಅಂತಹ ಏನಂತಾರೆ ಸರ್ವೋತ್ತಮ ನೀನು ಭಾರಿ ವಿಚಿತ್ರ. ಭಕ್ತಿ ಎಂಬ ಹಗ್ಗಕ್ಕೆ ನೀನು ಕಟ್ಟಿಸಿಕೊಡ್ತೀಯ. ನಿನ್ನ ಮಾತೆಂಬ ಹಗ್ಗದಿಂದ ಬ್ರಹ್ಮದೇವರಿಂದ ಆರಂಭಿಸಿಕೊಂಡು ಅನಂತ ಜೀವರಾಶಿಗಳ ಎಲ್ಲರೂ ನಿನ್ನ ಮಾತೆಂಬ ಹಗ್ಗದೊಳಗೆ ದನ ಕಟ್ಟಿದ ಹಾಗೆ ಕಟ್ಟಿಸಿಕೊಂಡಿದ್ದಾರೆ. ಮುಗುದಾನ ಕೈಯೊಳಗೆ, ದೇವ ಕೈಯೊಳಗಿದೆ. ಯಾಕಡೆ ತಿರುಗಿಸ್ತಾನೆ ಆ ಕಡೆಗೆ ಅವರೆಲ್ಲರೂ ಓಡ್ತಾರೆ.
ಯಾರು? ಬ್ರಹ್ಮಾದಿ ಅನಂತ ಜೀವರಾಶಿಗಳು. ಇಂತಹ ಸರ್ವೋತ್ತಮ ಜಗನ್ನಿಯಾಮಕ ನೀನು ತುಂಬಾ ವಿಚಿತ್ರ. ಭಕ್ತಿ ಪಾಶದಿಂದ ನೀನು ಭಕ್ತರಿಗೂ ಕಟ್ಟಿಸಿಕೊಳ್ಳಲ್ಪಟ್ಟವನಾಗಿದ್ದೀಯಾ. ಭಕ್ತವಶ್ಯ ತವಾಂಘ್ರಿ ದಾಸ್ಯಂ ಮಮ ಸರ್ವದಾಸ್ಯಾತ್. ನಿನ್ನ ಅಂಘ್ರಿ ದಾಸ್ಯವನ್ನು ನನಗೆ ನಿರಂತರವಾಗಿದೆ. ಎಂಥವ ನೀನು? ತರುಣ ತರಣಿ ಕೋಟಿ ಪ್ರಖ್ಯಭಾಸ್ವರಂತೆ ಚರಣ ಮರಣಮೀಶಾಹಂ ಪ್ರಪದ್ಯೇಹಯಾಸ್ಯ ಅರುಣ ಕಿರಣ ಭೂತಾನೇಕತಾಮಿಸ್ರವನ್ಮೇ ಮರಣ ಹರಣನಾನ ವ್ಯಾಧಿರಾಧಿಶ್ಚನಸ್ಯ. ಅನಂತ ಕೋಟಿ ಸೂರ್ಯರ ಪ್ರಕಾಶವುಳ್ಳ ಹೇ ಭಗವನ್, ನೀ ಏನ್ ಮಾಡಬೇಕು? ಮರಣ ಹರಣ, ನನ್ನ ಸಾವನ್ನೂ ನಾಶ ಮಾಡುವ ಹೇ ಭಗವನ್. ನಾನಾ ವ್ಯಾಧಿರಾಧಿಶ್ಚನಶ್ಯ, ಆದಿ ವ್ಯಾಧಿಗಳು, ಆದಿ ದೇಹದ ರೋಗಗಳು, ವ್ಯಾಧಿ ಮಾನಸಿಕ ರೋಗಗಳು, ಈ ಆದಿ ವ್ಯಾಧಿಗಳನ್ನು ನೀನು ಪರಿಹಾರ ಮಾಡಿದಿ ಅಂತಾದರೆ ನಾನು ಸಾಧನ ಮಾರ್ಗದೊಳಗೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ದೇಹದ ರೋಗ ಸಾಧನೆಗೆ ಪ್ರತಿಬಂಧಕ. ಜ್ವರ ಬಂದಿದೆ, ಕೆಮ್ಮಾಗಿದೆ, ತಲೆನೋವಿದೆ, ಟೊಂಕ ನೋವಿದೆ, ಮೈಗ್ರೇನ್ ಇದೆ, ಇತ್ಯಾದಿ ಏನೇನು ದೇಹದ ಬೇನೆಗಳಿವೆ, ಇವು ಎಲ್ಲ ಏಕಾದಶಿ ಉಪವಾಸಕ್ಕೆ ಪ್ರತಿಬಂಧಕ. ಇನ್ನು ನಾನು ತೊಂಡೆ ಗಟ್ಟು ಮುಟ್ಟಿದ್ದೀನಿ, ನನಗೆ ಯಾವ ರೋಗಗಳು ಇಲ್ಲ, ಯಾಕೆ ಏಕಾದಶಿ ಮಾಡಬೇಕು? ತಿನ್ನಬಾರ್ದು ಯಾಕೆ? ಆಸೆ ಹುಟ್ಟಿ ಬಂತು, 2 ಗಂಟೆ ಉಪವಾಸ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದೆಲ್ಲ ಮಾನಸಿಕ ಸೆಟಲ್ಮೆಂಟ್. ಇವು ನನಗೆ 9 ಮೇಲೆ ಉಪವಾಸ ಇರ್ಲಿಕ್ಕೆ ಆಗೋದಿಲ್ಲ, ಎತ್ತುಕೊಳ್ಳಿ ನನಗೆ ಚಹಾ ಬೇಕು. ನನಗೆ ಇದು ದೇಹದ ಶ್ರಮವಲ್ಲವಿದು, ದೇಹದ ರೋಗಕ್ಕಲ್ಲ, ಇದು ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗಳು. ಹೀಗೆ ಈ ಮಾನಸಿಕ ರೋಗಗ್ರಸ್ತ ಯಾರಾಗಿದ್ದಾನೆ, ದೈಹಿಕ ರೋಗಗ್ರಸ್ತ ಯಾರಾಗಿದ್ದಾನೆ, ಅವನಿಗೆ ಸಾಧನೆಯೇ ಆಗುವುದಿಲ್ಲ. ಅವನಿಗೆ ಮತ್ತ ಹುಟ್ಟು ಮತ್ತ ಸಾವು, ಮತ್ತ ಹುಟ್ಟು ಮತ್ತ ಸಾವು. ಹೇ ಮರಣಹರಣ, ವಾದಿರಾಜರು ಹೇಳ್ತಾರೆ, ಹೇ ಮರಣಹರಣ, ಒಟ್ಟಾರೆಯಾಗಿ ಮರಣ ಬರದಿರುವಂತೆ ನೋಡುವವನು ನೀನು. ಇನ್ನೊಮ್ಮೆ ಮರಣವೇ ಬರಬಾರದು. ಈ ಕಾನ್ಸೆಪ್ಟ್ ಪರೀಕ್ಷಿತ ರಾಜನಿಗಿತ್ತು. ಅವನಿಗೂ ಸಾವು ಬಂತು, ನಮಗೂ ಸಾವು ಬಂದೇ ಬರ್ತದೆ ನಿಶ್ಚಿತ ಅಲ್ಲ. ಕೊನೆ ಮೂಮೆಂಟಿಗೆ ಸಾವು ಬಂದದ ಅಂತ ನಿಶ್ಚಿತವಾದರೂ ನಮ್ಮ ಪ್ಲಾನ್ ಏನಿರ್ತದೆ ಅಂದ್ರೆ ಹೇಗಾದ್ರೂ ಮಾಡಿ ನಾವು ಬದುಕಬೇಕು ಅಂತ ಒಂದು 4 ಲಕ್ಷ 8 ಲಕ್ಷ 10 ಲಕ್ಷ 15 ಲಕ್ಷ ಡಾಕ್ಟರ್ಗೆ ಹಾಕಿ, ಹಾಸ್ಪಿಟಲ್ಗೆ ಹಾಕಿ ಸಾಯ್ತೇವೆ. ಅದಕ್ಕೆ ಫಾಯ್ದಾ ಏನು ಅಂತಂದ್ರೆ ಮತ್ತೆ ಹುಟ್ಟೋದು ಮತ್ತೆ ಸಾವು, ಮತ್ತೆ ಹುಟ್ಟೋದು ಮತ್ತೆ ಸಾವು, ಇದೇ ರಿಪೀಟ್. ಪರೀಕ್ಷಿತ ರಾಜ ನಮಗೇನು ಕಾನ್ಸೆಪ್ಟ್ ಕೊಟ್ಟ ಅಂತಂದ್ರೆ ಸಾವಂತೂ ನಿಶ್ಚಿತ ಅಂದಮೇಲೆ ಈ ಸಾವೇ ಇನ್ನ ಜೀವನದೊಳಗೆ ಎಂದಿಗೂ ಬರಬಾರದು. ಹಾಗೇನಾದ್ರೂ ನಾನು ಉಪಾಯ ಹುಡಬೇಕು ಅಂತೇಳಿ ಭಾಗವತ ಹಿಡಿದುಕೊಂಡವ್ರು. ಅದಕ್ಕಾಗಿ ಏನಾಯ್ತು ಅಂತಂದ್ರೆ ವೈಕುಂಠದಿಂದ ಸಾವನ್ನು ಬರೋದು ಬಂದೇ ಬಂತು, ವೈಕುಂಠದಿಂದ ರಥ ಬಂತು, ಅವನನ್ನು ಕುಡಿಸ್ಕೊಂಡು ಹೋಗ್ಬಿಟ್ಟು. ಈ ಮಾತನ್ನು ವಾದಿರಾಜರು ಎತ್ತಿ ತೋರಿಸ್ತಾರೆ. ಹೇ ಮರಣಹರಣ, ಒಟ್ಟಾರೆಯಾಗಿ ಜೀವನದೊಳಗೆ ಮರಣವು ಇನ್ನೊಮ್ಮೆ ಬರದಿರುವಂತೆ ನೋಡಿಕೊಳ್ಳುವ ಹೇ ಹೈಗ್ರೀವ ರೂಪಿ ಭಗವನ್, ನಾನಾ ವ್ಯಾಧಿ ಆದಿಷ್ಟ ನಶ್ಯ. ಏನು ನಾನಾ ತರಹದ ಆದಿ ವ್ಯಾಧಿಗಳನ್ನು ನೀನು ಪರಿಹಾರ ಮಾಡಿದಿ ಅಂತಾದ್ರೆ ನೀನು ಮರಣಹರಣ ಸಾರ್ಥಕ. ಅಂದ್ರೆ ದೇವರಿಗೆ ಇದು ಒಂಥರ ಕೌಂಟರ್ ಅಟ್ಯಾಕ್. ವಾದಿರಾಜರು ಮಾಡ್ತಾರೆ, ಈಗ ಗೋಪಾಲದಾಸರು ಮಾಡ್ತಾರೆ. ಪ್ರಸಿದ್ಧ ಹಾಡ ನೆನಪಾದ್ರೆ ಬಾಯಲ್ಲೇ ಇದೆ. ನಡೆದು ಬಾರಯ್ಯ ಎನ್ನುವ ಆ ತರದ ಹಾಡಿನೊಳಗೆ ಹೇಳ್ತಾರೆ. ನೀನು ವಿಷಯಂತ್ರ ಹೇಳ್ಬಿಡ್ತೇನೆ, ಭಕ್ತವತ್ಸಲನೆಂಬ ಬಿರುದು, ನಿನಗೇನು ಭಕ್ತವತ್ಸಲ ಎನ್ನುವಂತ ಬಿರುದಿದೆ, ಆ ಬಿರುದು ಸಾರ್ಥಕವಾಗಬೇಕಾಗಿತ್ತು ಅಂತಾಗಿದ್ರೆ ನೀನು ನನ್ನ ಮೇಲೆ ವಾತ್ಸಲ್ಯ ತೋರ್ಬೇಕು. ನೀನು ಇಲ್ಲದೆ ಇದ್ರೆ ಭಕ್ತವತ್ಸಲ್ಯ ಹೋಗ್ಬಿಡುತ್ತೆ ನಿನ್ನಲ್ಲಿ. ಹಾಗೆ ನೀನು ಮರಣಹರಣ. ಯಾಕೆ ಅಂತಂದ್ರೆ ಇನ್ನೆಂದಿಗೂ ಮರಣ ಬರದಿರುವಂತೆ ನೋಡಿಕೊಳ್ಳುವವನು ನೀನಾಗಿದ್ದೀಯ, ಅದರಿಂದಾಗಿ ಮರಣಹರಣ. ಅಂದಮೇಲೆ ಆ ಮರಣಹರಣ ಎನ್ನುವಂತ ಬಿರುದು ನಿನ್ನಲ್ಲಿ ಸುಳ್ಳು ಆಗಬಾರ್ದಾಗಿತ್ತು ಅಂತಾಗಿದ್ದರೆ ಇವತ್ತು ನನ್ನ ಆದಿ ವ್ಯಾಧಿಗಳನ್ನು ಪರಿಹಾರ ಮಾಡಿ ಧರ್ಮ ಮಾರ್ಗದಲ್ಲಿ ಇರಿಸಿ
ಇನ್ನೆಂದಿಗೂ ಮರಣ ಬರದೇ ಇರುವಂತೆ ನೀನು ನೋಡಿಕೊಂಡಿ ಅಂತಾದರೆ ಆಗ ನೀನು ನಿಜವಾದ ಸಖ, ಆಗ ನೀನು ನಿಜವಾಗಿಯೂ ಮರಣ ಅಂತ ನಿನಗೆ ನಾನು ಅನಂತ ನಮಸ್ಕಾರಗಳನ್ನು ಮಾಡ್ತೇನೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸಮಯ ಆಯ್ತು, ಸರಿಯಾಗಿ ಎಂಟಾಯ್ತು. ಮಕರಾಕೃತೆ ಮಹಿತ ಮಂದರೋದ್ಧತೆ ರಚಿತಸ್ತುತೆ ರದನ ಕೋಟಿ ಲಗ್ನಕ್ಷಿತೆ ನಮತಾಂಗತೆ ನರ ಮೃಗೋಜ್ವಲಾಕೃತೆ ರುಚಿರಶ್ರುತೆ ಅನುಮತಾಂಗ್ರಿ ಪದ್ಮೋನ್ನತೆ ಕೃತ ದುಷ್ಕೃತೆ ರವಿಸುತೆ ಕೃತನ್ಯಕೃತೆ ಹನುಮನ್ಮತೆ ಕೃತರತೆ ರಘೂಣಾಂ ಪತೆ ವಿಲಸನ್ಮತೆ ದಶಶಿರಶ್ಚಮೂ ಸಂಹೃತೆ ವಿಲಸತ್ಕೃತೆ ತವ ಯಶೋ ದಿವಿ ಜ್ಯೋತತೆ ಇತ್ಯಾದಿಯಾಗಿ ದಶಾವತಾರಗಳ ವರ್ಣನೆಯನ್ನು ಮಾಡ್ತಾರೆ. ಅದನ್ನು ಮತ್ತೆ ಪುನಃ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಮ್ಮೆಲ್ಲರನ್ನು ತಿಳಿಸ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸರತ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ಮ ಕನ್ಯಾ ಪ್ರವಾಹವತ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ನಮ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಜೈ ಶ್ರೀರಾಮ್. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತ ವಿಕ್ರಮಃ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ ಗೋವಿಂದೋ ಗೋಪತಿ ಕೃಷ್ಣ ಕೇಶವೋ ಗರುಡಧ್ವಜಃ ವರಾಹೋ ವಾಮನಶ್ಚೈವ ನಾರಾಯಣೋಚ್ಯುತಃ ಶ್ರೀಧರ ಪುಂಡರೀಕಾಕ್ಷ ಸರ್ವದೇವಸ್ತುತೋ ಹರಿಃ ಶ್ರೀನರಸಿಂಹೋ ಮಹಾಸಿಂಹ ಸೂತ್ರಾಕಾರ ಪುರಾತನ ಅತೋ ಮಹೀವರ್ತ ಪುರುಷೋತ್ತಮಃ ಶೋಲಪುತ್ರ ಪ್ರಿಯ ಶಾಂತೋ ಬ್ರಹ್ಮಾದೀನಾಂ ವರಪ್ರದ ಶ್ರೀನಿಧಿ ಸರ್ವಭೂತಾನಾಂ ಭಯನಾಶನಃ ಶ್ರೀರಾಮೋ ರಾಮಭದ್ರಶ್ಚ ವಂದೇಕಮೋಚಕಃ ಭೂತಾವಾಸೋ ಗಿರಾವಾಸ ಶ್ರೀನಿವಾಸ ಶ್ರೀಪತಿಃ ಅಚ್ಯುತಾನಂತ ಗೋವಿಂದೋ ವಿಷ್ಣುರ್ವೆಂಕಟನಾಯಕಃ ಸರ್ವದೇವೈಕಶರಣಂ ಸರ್ವದೇವೈಕದೈವತಂ ಸಮಸ್ತದೇವ ಕವಚಂ ಸರ್ವದೇವಶಿಖಾಮಣಿ ಇದೀದಂ ಕೀರ್ತನಂ ಯಸ್ಯ ವಿಷ್ಣೋರಂತತೇಜಸಃ ಕಾಲೇಯ ಪಟೇ ನಿತ್ಯಂ ಪಾಪಂ ತಸ್ಯ ನ ವಿದ್ಯತೆ ರಾಜದ್ವಾರೆ ಪಟೇ ಗೌರಿ ಸಂಗ್ರಾಮೇ ಪಟೇ ಭೂತ ಸರ್ವ ವಿಶಾಚಾತೆ ಪೀಡಾ ತಸ್ಯ ನ ಜಾಯತೆ ಐಶ್ವರ್ಯಂ ವಿಷ್ಣುಲೋಕೈಕ ಸೋಪಾನಂ ಸರ್ವದುಃಖೈಕನಾಶನಂ ಸರ್ವೈಶ್ವರ್ಯಪರಂ ನೃಣಾಂ ಸರ್ವಮಂಗಲಕಾರಕಂ ಮಾಯಾವೈದ್ಯಂ ಆನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರ ಗಿರಿಜೀರೇ ರಮಯ ಸಾಮೋದತೆ ಕಲ್ಯಾಣಾರ್ಥಾಯ ಕಾಮಸಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೆಂಕಟಾದ್ರಿ ಸಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶೋ ದೇವೋ ನ ಭೂತೋ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಂ ಸಾಧಯಾಮ್ಯಹಂ. ಇದು ಶ್ರೀ ಬ್ರಹ್ಮಾಂಡಪುರಾಣೇ ಬ್ರಹ್ಮನಾದ ಸಂವಾದೆ ವೆಂಕಟಗಿರಿ ಮಹಾತ್ಮ್ಯ ವೆಂಕಟೇಶ ಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ನಾಳಿನ ದಿವಸವೂ ಕೂಡ ಸಾಯಂಕಾಲ ಸರಿಯಾಗಿ 6:45ಕ್ಕೆ ಪ್ರವಚನ ಕಾರ್ಯಕ್ರಮ ಇರುತ್ತದೆ. ಸರಸಭಾರತಿ ವಿಲಾಸ ನಾವೆಲ್ಲರೂ ಕೇಳಿದಂತೆ ವಾಯುದೇವರ ದೇವತೆಗಳ ಮಹಿಮಾ ರೂಪವಾಗಿರತಕ್ಕಂತಹ ವರ್ಣನೆ ರೂಪವಾಗಿರುವಂತಹ ಈ ಒಂದು ಸರಸಭಾರತಿ ವಿಲಾಸ ಪ್ರವಚನ ಕಾರ್ಯಕ್ರಮ ನಾಳೆಯಿಂದ ಇನ್ನೂ 4 ದಿವಸಗಳ ಕಾಲ ಇರುತ್ತದೆ. ನೀವು ಬರಬೇಕು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಪಕ್ಕದ ಮನೆಯವರು ಎಲ್ಲರನ್ನೂ ಕೂಡ ಕರೆದುಕೊಂಡು ಬರಬೇಕಾಗಿ ಪ್ರಾರ್ಥನೆ.